ಪ್ರಾರ್ಥಿಸುತ್ತೇನೆ ಒಳ್ಳೆ ತಂದೆಯೇ. ಸೊ ಈ ತಿಂಗಳ ವಾಗ್ದಾನಕ್ಕಾಗಿ ಯೆಹೋಶುವ ಪುಸ್ತಕ 21ನೇ ಅಧ್ಯಾಯ 45ನೇ ವಾಕ್ಯ. ಆತನು ಇಸ್ರಾಯೇಲಿಗೆ ಮಾಡಿದ ಅತಿ ಶ್ರೇಷ್ಠ ವಾಗ್ದಾನಗಳಲ್ಲಿ ಆತನು ಇಸ್ರಾಯೇಲಿಗೆ ಮಾಡಿದ ಅತಿ ಶ್ರೇಷ್ಠವಾದ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ, ಎಲ್ಲಾ ನೆರವೇರಿದವು. ಕರಗಳ ತಟ್ಟಿ ಹಲ್ಲೆಲೂಯ ಹಲ್ಲೆಲೂಯ. ಕೈ ತಟ್ಟೋದಿಗೆ ಇಷ್ಟು ಸಂಕಟ ಅಂದ್ರೆ ಎಲ್ಲಿಂದ ಆಶೀರ್ವಾದ ಹೊಂದ್ಕೊಳ್ತೀರಿ. ಕೈ ತಟ್ಟಿ ದೇವರ ಆಲಯದಲ್ಲಿ ಅದು ಎಣ್ಣೆ ಮರದ ಸಸಿಗಳಂತೆ ಇರಬೇಕು, ಬಾಡಿ ಹೋಗಿದಲ್ಲೂ ಹುಲ್ಲು ತರ ಇರಬಾರ್ದು. ಹಲ್ಲೆಲೂಯ ಪ್ರೈಸಲ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವೆಲ್ಲ ಯಾರು? ಎಣ್ಣೆ ಮರದ ಸಸಿಗಳು. ಅಲ್ಲಿ ಗುಳು ಅಂತ ಇರಬೇಕು. ಹಲ್ಲೆಲೂಯ. ಮೈಯಾಗ ಇರ್ತೀವೋ ಇಲ್ಲೋ, ಬಾಲಿ ಒಳಗಡೆ ಆತ್ಮದಲ್ಲಿ ತುಂಬಿದರಾಗಿರಬೇಕು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನ ವಾಕ್ಯ ಹೇಳ್ತದೆ, ನಾನು ಇಸ್ರಾಯೇಲರಿಗೆ ಮಾಡಿದ ಅತಿ ಶ್ರೇಷ್ಠವಾದ ವಾಗ್ದಾನಗಳಲ್ಲಿ ಒಂದೂ ತಪ್ಪಿ ಹೋಗಲಿಲ್ಲ, ಎಲ್ಲ ನೆರವೇರಿತು. ಹಲ್ಲೆಲೂಯ. ಪಕ್ಕದಲ್ಲಿ ಇರುವವರಿಗೆ ಕೈ ಕೊಟ್ಟು ಹೇಳಿ, ದೇವರು ನಿನಗೆ ಹೇಳಿ, ಕೈ ಕೊಡ್ರಿ ಅಪ್ಪ, ಕೈ ಕೊಡಿ. ದೇವರು ನಿನಗೆ ಹೇಳಿದಲ್ಲಿ ಎಲ್ಲ ನೆರವೇರುತ್ತೆ, ಎಲ್ಲ ನೆರವೇರುತ್ತೆ, ಒಂದೂ ತಪ್ಪಿ ಹೋಗೋದಿಲ್ಲ. ಹಲ್ಲೆಲೂಯ ಹಲ್ಲೆಲೂಯ. ಅಥವಾ ನಮಗೆ ಮಹಿಮೆ ನಿಶ್ಚಯವಾಗಲು ನಮ್ಮ ದೇವರ ನಂಬಿಗಸ್ತನಾದ ದೇವರು. ಹಲ್ಲೆಲೂಯ ಪ್ರೈಸ್ ಲಾರ್ಡ್. ತನ್ನ ಮಕ್ಕಳಿಗೆ ಹೇಳುವಾಗ ಅವರನ್ನ ಬಲಪಡಿಸುವುದಕ್ಕೆ, ಅವರನ್ನ ಘೋಷಾಂಗಪಡಿಸುವುದಕ್ಕೆ, ನೋಡಪ್ಪ ನಾನು ಇಸ್ರಾಯೇಲಕ್ಕೆ ಹೇಳಿದಂಥ ವಾಗ್ದಾನದಲ್ಲಿ ಒಂದು ತಪ್ಪಲಿಲ್ಲ, ಎಲ್ಲವನ್ನು ನೆರವೇರಿಸಿದೆ. ಇವತ್ತು ಫೆಬ್ರವರಿ ತಿಂಗಳು 1ನೇ ವಾರದಲ್ಲಿ ನನ್ನ ವಾಗ್ದಾನಕ್ಕಾಗಿ ಬಂದಿರುವುದು, ನನ್ನ ಮಗನೇ, ನನ್ನ ಮಗಳೇ, ನಿನ್ನ ಜೀವಿತದಲ್ಲಿ ನಿನಗಾಗಿ ನಾನು ಹೇಳಿದಂಥ ವಾಗ್ದಾನದಲ್ಲಿ ಒಂದು ಕೂಡ ತಪ್ಪಿ ಹೋಗುವುದಿಲ್ಲ, ಎಲ್ಲವನ್ನ ನಾನು ನೆರವೇರಿಸುತ್ತೇನೆ. ಹಲ್ಲೆಲೂಯ. ಕರ್ತನು ಎಲ್ಲವನ್ನು ನೆರವೇರಿಸುವಂತ ದೇವರು. ನಾವು ನೋಡಿದ್ದೇವೆ, ರಾತ್ರಿ ಪ್ರಾರ್ಥನೆಯಲ್ಲಿ ಬರದೇ ಇದ್ದವರು ಬಹಳ ಮಂದಿ ಇರುವಂತ ಕಾರಣ ಪುನಃ ಅದನ್ನು ನಾನು ಹೇಳಿ ಮುಂದೋಗಲಿಕ್ಕೆ ಬಯಸುತ್ತೇನೆ. ಯೆಹೋಶುವನ ಜೀವಿತದಲ್ಲಿ ಕರ್ತನು ಮಾತಾಡ್ತಾನೆ. ಯೆಹೋಶುವನು ಕುಂದಿ ಹೋಗಿದ್ದಾನೆ, ನಾಚಿಕೆಯಿಂದ ಕುಂದಿ ಹೋಗಿದ್ದಾನೆ, ಅವಮಾನದಿಂದ ಕುಂದಿ ಹೋಗಿದ್ದಾನೆ. ಕರ್ತನ ಅಭಿಷೇಕ ಅವನ ಮೇಲಿದೆ. ಅವನು ಮೋಸೆ ಸ್ಥಾನದಲ್ಲಿ ಬಂದು ನಿಂತ ನಂತರನೂ ಕೂಡ ಜನರು ಅವನನ್ನು ಲೀಡರ್ ಆಗಿ ಅಂಗೀಕರಿಸಿಕೊಳ್ಳುವುದಕ್ಕೆ ರೆಡಿ ಇಲ್ಲ. ಅವನ ಹೃದಯವನ್ನು ನೊಂದುಕೊಂಡಿದೆ. ಯಾಕೆ ನನ್ನನ್ನು ದೇವರ ಲೀಡರ್ ಆಗಿ ಮಾಡಿದರು? ಬೇರೆ ಯಾರನ್ನಾದ್ರೂ ಲೀಡರ್ ಆಗಿ ಮಾಡಿರಬಾರದ? ನನ್ನನ್ನು ಲೀಡರ್ ಆಗಿ ಮಾಡಿದ್ರು ಸಹ ಯಾರು ಅಕ್ಸೆಪ್ಟ್ ಮಾಡ್ತಾರೆ? ನನ್ನನ್ನು ಒಬ್ಬರು ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇಲ್ಲ. ಇದರಿಂದ ಅವಮಾನಗಳು, ನಿಂದೆಗಳು ಎಂಬುದಾಗಿ ಕೊರಗಿ ಇದ್ದಿರಬೇಕು. ನಿಮ್ಮಲ್ಲಿ, ನಿಮ್ಮ ಜೀವಿತದಲ್ಲಿ ಎಂದ ಅವಮಾನದಲ್ಲಿ, ಎಂದ ಕಷ್ಟದಲ್ಲಿ, ಎಂದ ವೇದನೆಯಲ್ಲಿ ನೀವು ನಿಮ್ಮ ವಿಷಯದಲ್ಲಿ ಹೀಯಾಡಿಸಿರುವಂಥ ಜನರ ಮಾತುಗಳಿಂದ ಎಷ್ಟು ಗಾಯವುಳ್ಳವರಾಗಿ ನೀವು ಬಂದಿದ್ದರೂ ನನಗೆ ಗೊತ್ತಿಲ್ಲ. ಆದರೆ ಯೆಹೋಶುವನಿಗೆ ಹೇಳಿದಂಥ ದೇವರು ನಿನಗೂ ಹೇಳುತ್ತಾನೆ. ಹಲ್ಲೆಲೂಯ. ಯೆಹೋಶುವನಿಗೆ ಹೇಳಿದಂಥ ದೇವರು ಚೆನ್ನಾಗಿ ಗಮನಿಸು. ನೀವು ಯೆಹೋಶುವ ಪುಸ್ತಕ 3ನೇ ಅಧ್ಯಾಯ 7ನೇ ವಾಕ್ಯ ಹೇಳುತ್ತೆ, ಆಗ ಯೆಹೋವನು ಯೆಹೋಶುವನಿಗೆ, ನಾನು ಇಂದಿನಿಂದ, ಯಾವತ್ತಿನಿಂದ? ಇಂದಿನಿಂದ, ಇವತ್ತಿನಿಂದ. ಹೇಳ್ರಿ ಪಕ್ಕದಲ್ಲಿ, ಇವತ್ತಿನಿಂದ ಅಂತ. ಇವತ್ತಿನಿಂದ ಸಹೋದರ, ಇವತ್ತಿನಿಂದ ಸಹೋದರಿ, ಇವತ್ತಿನಿಂದ, ಇಂದಿನಿಂದ. ಹಲ್ಲೆಲೂಯ. ಕರ್ತನ ನೀವು ಹೇಳುವಾಗ ನಿಮ್ಮ ಮೊಗದಲ್ಲಿ ನಗು ನೋಡಿದ್ರೆ ನನಗೆ ಬಹಳ ಖುಷಿ ಆಗ್ತದೆ. ಹಲ್ಲೆಲೂಯ ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಉಮ್ಮಂದ ನೋಡೋರು ಎಷ್ಟು ನಗ್ತಿರು ನೋಡಿ. ಹಲ್ಲೆಲೂಯ ಪ್ರೈಸ್ ಲಾರ್ಡ್. ಇಂದಿನಿಂದ ನಿನ್ನನ್ನು ಇಸ್ರಾಯೇಲರ ಮುಂದೆ ಘನಪಡಿಸುವೆನು. ಹಲ್ಲೆಲೂಯ ಹೇಳಿ. ಒಬ್ಬರ ಮುಂದೆ ಅಲ್ಲ, ಇಬ್ಬರ ಮುಂದೆ ಅಲ್ಲ, ಎಲ್ಲ ಸಭೆಯ ಮುಂದೆ, ಎಲ್ಲ ಇಸ್ರಾಯೇಲರ ಮುಂದೆ ನಾನು ನಿನ್ನನ್ನು ಘನಪಡಿಸ್ತೇನೆ. ಎಲ್ಲರ ಕಣ್ಮುಂದೆ ನಿನ್ನ ನನ್ನ ಸೇವಕನ ಅಲ್ಲ, ನಿನ್ನನ್ನು ನನ್ನ ಅಭಿಷಕ್ತನಲ್ಲ, ನಿನ್ನ ಮೇಲೆ ನನ್ನ ಅಧಿಕಾರವನ್ನು ಇಟ್ಟರೂ ಕೂಡ ನಿನ್ನನ್ನು ಅವರು ಅಂಗೀಕರಿಸುವುದಕ್ಕೆ ರೆಡಿ ಇಲ್ಲದೆ ಇದ್ದಾರಲ್ಲ. ಈಗ ನಾನು ಒಂದು ಮಾಡುತ್ತೇನೆ, ಯೆಹೋಶುವ ನೀನಂತೂ ಕದಲಬೇಡ, ನೀನಂತೂ ಕಣ್ಣೀರು ಬಿಡಬೇಡ, ನೀನೊಂದು ಭಯಪಡಬೇಡ, ನೀನೊಂದು ಹೆದರಬೇಡ.
ಹಲ್ಲೆಲೂಯ. ನೆನ್ನೆಯ ವೇದನೆ ನೆನ್ನೆ ಮುಗಿತ್ತು, ಇವತ್ತು ಬರಲ್ಲ. ಹೇಳಿ, ನೆನ್ನೆಯ ವೇದನೆ ನೆನ್ನೆ ಹೋಗಿತ್ತು, ಇವತ್ತು ಬರಲ್ಲ. ಒಂದೇ ಒಂದು ಚರಣ. ನಿನ್ನೆಯ ವೇದನೆಯು ಇಂದು ಮಳೆಯಾಗಿತ್ತು, ನೆನ್ನೆಯ ವೇದನೆಯು ಇಂದು ಮಳೆಯಾಗಿತ್ತು. ನೆಮ್ಮದಿ ನೆಲೆಸಿದೆಯ, ಅದು ನಿನ್ನಯವಾಗಿದೆ. ನೆಮ್ಮದಿ ನೆಲೆಸಿದೆಯ, ಅದು ನಿರಂತರವಾಗಿದೆ. ಹೇಳಿ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ. ಸ್ತೋತ್ರ ಬಲಿ, ಸ್ತೋತ್ರ ಬಲಿ, ಸ್ತೋತ್ರ ಬಲಿ ಸಯ. ಈ ವೇಳೆಯ ಆನಂದವೇ ವಿಶ್ವಪಾಲಿತಾನದಲ್ಲಿ, ಈ ಶುಭ ವೇಳೆಯ ಆನಂದವೇ ವಿಶ್ವಪಾಲಿತಾನದಲ್ಲಿ. ತಿಂಗಳೆಲ್ಲ ಕಾಪಾಡಿದೆ, ಇನ್ನೊಂದು ದಿನದಲ್ಲೇ ಇರುಳೆಲ್ಲ ಅಲ್ಲಿರಲೇ ಕಾಪಾಡುತ್ತ, ಬೇರೆಯಲ್ಲೇ ಕಾಪಾಡುವುದು. ಮಳೆಯಾದ ನನ್ನ ಪ್ರಿಯತೆ ಓ ರಾಜಾನೇ, ಸನ್ನಿಧಾನದಲ್ಲಿರುವೆ. ಯೇಸುವೇ ನನ್ನ ಮಳೆಯಾದ ನನ್ನ ಪ್ರಿಯತೆ ಮರೆಯಾಗದೆ ಸನ್ನಿಧಾನದಲ್ಲಿರುವೆ. ಹೇಳಿ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ. ಹಲ್ಲೆಲೂಯಾ. ನೆನ್ನೆಯ ವೇದನೆ ಮುಗಿತ್ತು. ನೆನ್ನೆ ತನಕ ಅವಮಾನ, ನೆನ್ನೆ ತನಕ ನಿಂದೆ, ನೆನ್ನೆ ತನಕ ಕಣ್ಣೀರು, ನೆನ್ನೆ ತನಕ ಭಯ, ನೆನ್ನೆ ತನಕ ಅಸಮಾಧಾನ, ನೆನ್ನೆ ತನಕ ನಿರೀಕ್ಷೆ ಇಲ್ಲ. ಆದರೆ ಈಗೊತ್ತು ಕರ್ತನು ಹೇಳ್ತಾನೆ, ಇವತ್ತು ಹಂಗಿರುವುದಿಲ್ಲ ಯೆಹೋಶುವ. ನಿನ್ನೆ ನಡೆದಂಗೆ ಇರುವುದಿಲ್ಲ, ನಿನ್ನೆ ತನಕ ಇದ್ದಂಗೆ ಇರುವುದಿಲ್ಲ. ಇವತ್ತು ಇಸ್ ಎ ಸ್ಪೆಷಲ್ ಡೇ. ಇವತ್ತು ನಾನು ನಿನ್ನ ಕಣ್ಣೀರನ್ನ, ನಿನ್ನ ಅವಮಾನದಿಂದ ನಿನ್ನನ್ನ ಬಿಡಿಸಿ ನಿನಗೆ ಸ್ತೋತ್ರದ ಕೀರ್ತಿಗಳನ್ನ ಉಂಡು ಮಾಡುವಂತ ದಿನ. ಹಲ್ಲೆಲೂಯ. ಹೇಳಿದರು, ಮಾಡಿದ್ರಾ ಮಾಡಿದ್ರು. ಹಲ್ಲೆಲೂಯ. ಕ್ರೈಸ್ತ ಎಷ್ಟು ತಲೆ ಜೋರಾಗಿ ಬರ್ತಾನೆ. ಆಮೇಲೆ ಸ್ತೋತ್ರ. ನೋಡೋಣ ಅಲ್ಲಿ ವಾಕ್ಯ, ಯೆಹೋಶುವ ಪುಸ್ತಕ 4:14 ವಾಕ್ಯವನ್ನ ಸ್ವಲ್ಪ ಗಮನಿಸೋಣ. ಸ್ಪೀಡ್ ಆಗಿ ಹೋದು. ಆ ದಿವಸ ಯೆಹೋವನು ಯೆಹೋಶುವನಿಗೆ ಇಸ್ರಾಯೇಲರ ದೃಷ್ಟಿಯಲ್ಲಿ, ನೋಡಿ, ಇಸ್ರಾಯೇಲರ ಎಲ್ಲರ ದೃಷ್ಟಿಯಲ್ಲಿ ಗಣಪಡಿಸಿದ್ದರಿಂದ ಹಲ್ಲೆಲೂಯ. ಎಲ್ಲರ ಕಣ್ಣೆದುರಲ್ಲಿ ಸಾರ್ ನಿನ್ನ ಎಲ್ಲೋ ಒಂದು ಕಡೆ ಮುಚ್ಚಿ ಇಟ್ಟು ನಾನು ನಿನ್ನ ಆಶೀರ್ವದಿಸ್ತೀನಲ್ಲ, ನಾನು ಇದೀನಿ ಅಲ್ಲ ಅಂತ ಹೇಳುವಂತ ದೇವರು ಮಾತ್ರ ಅಲ್ಲ, ನಿನ್ನ ಎಲ್ಲ ಕಣ್ಣು ಎದುರಲ್ಲಿ ಯೆಹೋಶುವನು, ನಾನು ಅಭಿಷೇಕ ಮಾಡಿದಂತ ನನ್ನ ಅಭಿಷೇಕನು ಘನತೆಗೆ, ಮಾನಕ್ಕೆ, ಮರ್ಯಾದೆಗೆ ಯೋಗ್ಯವಾದವನು ಎಂಬುದಾಗಿ ಎಲ್ಲರ ಕಣ್ಣೆದುರಲ್ಲಿ ಯಾವ ಕಣ್ಣುಗಳು ಅವನನ್ನ ಹೀನವಾಗಿ ನೋಡಿತ್ತು, ಯಾವ ಕಣ್ಣುಗಳು ದೇವರು ಕೊಟ್ಟಂತ ಸ್ಥಾನವನ್ನ ಕೊಡುವುದಕ್ಕೆ ಇಷ್ಟ ಇಲ್ಲದೆ ಇತ್ತು, ಆ ಹೃದಯವನ್ನ ದೇವರು ತಿರುಗಿಸಿ ಯೆಹೋಶುವನಿಗೆ ಮಾನವನ್ನ, ಗೌರವವನ್ನ ಕೊಡುವಂತದಾಗಿ ದೇವರು ಅವತ್ತು ಮಾಡಿದರು. ಎಲ್ಲಿ ತನಕ? ಎಷ್ಟು ದಿವಸ ಅದನ್ನ ಮಾಡಿದರು? ಎಷ್ಟು ದಿವಸ ಅವನ ದೇವರ ವಾಗ್ದಾನ ಅವನಲ್ಲಿ ನೆರವೇರಿತ್ತು ಎಂಬುದಾಗಿ ನೀವು ಕೇಳುವಾಗ ಕೆಳಗೆ ಹೋದನ. ಎಷ್ಟು ದಿವಸ ಮಗಳ? ಅವರು ಮೋಶೆಯಲ್ಲಿ ಹೇಗೋ, ಮೋಶೆಯಲ್ಲಿ ಜನಾಂಗಗಳು ಮೋಶೆಯಲ್ಲಿ ಹೇಗೋ ಹಾಗೆ ಇವನಲ್ಲಿಯೂ ಇವನು ಜೀವದಿಂದಿದ್ದ ಕಾಲವೆಲ್ಲ. ಎಷ್ಟು ದಿವಸ ರಾಸ? ಅಮ್ಮನಿ, ಬೈಬಲಲ್ಲಿ ಒಂದು ವರ್ಡ್ ಇದೆ, ಸಣ್ಣ ಮಕ್ಕಳಿಗೆ ಅಮ್ಮನಿ ಅಂತ. ನಿಮಗೆ ಗೊತ್ತಿತ್ತೋ ಏನೋ ಗೊತ್ತಿಲ್ಲ. ಹಲ್ಲೆಲೂಯ. ಇಲ್ಲಿ ಏನೋ ಅಂತಾರಲ್ಲ, ಅಪ್ಪಿ ಅಂತಿರೋ, ಇಲ್ಲಿ ಅಪ್ಪಿ ಅಂತಿರೋ ಗೊತ್ತಿಲ್ಲ. ಅಬ್ಬಿ ಹೋಗಿ ನನಗೆ ಬರ್ತಲ್ಲ.
ಸರಿ ಕಂದ ಬಂಗಾರಿ ಸ್ತೋತ್ರ. ವಾಕ್ಯ ಇಲ್ಲಿ ಹೇಳುತ್ತೆ ಸಾರ್ ಎಲ್ಲಿ ತನಕ ಸಾರ್ ಅಂದ ಆಶೀರ್ವಾದ ಅಂತ ವಾಗ್ದಾನ ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ನೀನು ನಾನು ಸಾಯುವ ತನಕ, ನೀನು ನಾನು ಸಾಯುವ ತನಕ ದೇವರ ಘನತೆ, ಮಹಿಮೆ, ಗೌರವ, ಆಶೀರ್ವಾದ ನಿನ್ನನ್ನು ನನ್ನನ್ನು ಹಿಂಬಾಲಿಸುತ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ವಾಕ್ಯ ಹೇಳುತ್ತೆ ಅದು 1 ವರ್ಷ 2 ವರ್ಷ 1 ತಿಂಗಳು 2 ತಿಂಗಳು ಹೋಗುವುದಲ್ಲ. ನನ್ನ ದೇವರು ಸಂಪೂರ್ಣನು, ನನ್ನ ದೇವರು ಸರ್ವಶಕ್ತನು, ನನ್ನ ದೇವರು ಪರಾಕ್ರಮಿಯಾದ ದೇವರು. ಆತನು ಕೊಡುವುದಾದರೆ ಅದು ನಿರಂತರ. ಆತನು ಕೊಡುವುದಾದರೆ ಈ ಭೂಮಿಯಿಂದ ಹೋಗುವ ತನಕ ಮೋಸಗೆ ಹೇಗೋ ಹಾಗೆಯೇ ಜನಾಂಗಗಳು ಯೆಹೋಶುವನಿಗೆ ಘನತೆ, ಗೌರವ, ಮಾನ, ಮರ್ಯಾದೆಯನ್ನು ಕೊಡುತ್ತಾ ಇದ್ದರು. ಹಲ್ಲೆಲೂಯಾ. ಹೆದರಬೇಡ, ಭಯಪಡಬೇಡ. ಯಾಕಪ್ಪ ಈ ಸೇವೆಗೆ ಬಂದೀನಿ, ಇಷ್ಟು ಅವಮಾನ ಯಾಕೆ, ಇಷ್ಟು ತಿರಸ್ಕಾರಗಳು ಯಾಕೆ, ಇಷ್ಟು ಒಳಗಡೆ ನಮ್ಮನ್ನು ಏನೇನೋ ಅವರು ಕೆಟ್ಟದಾಗಿ ಅರ್ಥ ಮಾಡಿಕೊಳ್ಳುವುದು ಯಾಕೆ, ಇದನ್ನು ಈ ಸೇವೆಯನ್ನು ನಾವು ಮಾಡದೆ ಇದ್ದಿದ್ರೆ ಭಾಳ ಒಳ್ಳೆಯದಂತ ಹೇಳಿ ಅನೇಕರು ಸೇವೆ ಬಿಟ್ಟಾರ. ಬಿಟ್ಟವರು ಸರಿ, ಬಿಡುವಕ್ಕೆ ಎಂಬುದಾಗಿ ಮನಸ್ಸಿರುವವರು ಸರಿ. ಕೇಳಮ್ಮ ಯಪ್ಪ ತಾಯೇ, ನಿನ್ನನ್ನು ಗೌರವಪಡಿಸುವಂತ ದೇವರು ಹೇಳ್ತಾನೆ. ಎಂದಿನಿಂದ ಹಲ್ಲೆಲೂಯಾ, ಎಲ್ಲ ಜನಾಂಗಗಳ ಮುಂದೆ ನಿನ್ನನ್ನು ಘನಪಡಿಸುತ್ತೇನೆ, ಗೌರವಪಡಿಸುತ್ತೇನೆ ಅಂತ ಹೇಳಿದ ದೇವರು ಘನಪಡಿಸಿದನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನು ಏನು ಹೇಳಿದನೋ ಅದುವೇ ನಡೆದಿತ್ತು. ಕರ್ತನು ಏನು ಹೇಳಿದನೋ ಅದೇ ನೆರವೇರಿತ್ತು. ನಿನ್ನ ನನ್ನ ಜೀವಿತವನ್ನು ಚೆನ್ನಾಗಿ ಗಮನಿಸು. ಇದು ವಾಗ್ದಾನ. ಪದೇ ಪದೇ ಜನರು ಕೇಳ್ತಾರೆ, ಸರ್ ಮುಂದಿನ ನನ್ನ ಭವಿಷ್ಯ ಕುರಿತು ಏನು, ಭವಿಷ್ಯ ಕುರಿತು ಏನು. ಎಷ್ಟು ಸತ್ಯ ದೇವರು ಹೇಳಿರ್ತಾರೆ, ಯಾರ್ಯಾರ ಮೂಲಕವಾಗಿ ಹೇಳಿರ್ತಾರೆ. ಆದರೆ ಇವರು ಸಂಧಿಸುವಂಥ ಒಂದು ಪ್ರಾಬ್ಲಮ್ಸ್, ಒಂದು ಸಮಸ್ಯೆಗಳು ಬರುವಾಗ ದೇವರು ಹೇಳಿರೋದೆಲ್ಲ ಮರೆತು ಹೋಗಿರ್ತಾರೆ. ಆದರೆ ದೇವರು ಹೇಳಿರೋದನ್ನು ಎಂದಿಗೂ ಬದಲಾಯಿಸಿಕೊಳ್ಳುವುದೇ ಇಲ್ಲ. ನಿಮ್ಮ ಸಮಸ್ಯೆಗಳು, ನಿಮಗೆ ವಿರುದ್ಧವಾಗಿ ಬರುವಂಥ ಹೋರಾಟಗಳು ದೇವರ ವಾಗ್ದಾನವನ್ನು ನಿಮ್ಮಲ್ಲಿ ಕಸಕೊಳ್ಳಕ್ಕೆ ಸಾಧ್ಯವೇ ಇಲ್ಲ. ಒಂದು ನಡೀತದೆ, ಸಮಸ್ಯೆಗಳು, ಹೋರಾಟಗಳು ಸೋತು ಹೋಗುತ್ತೆ. ದೇವರ ವಾಗ್ದಾನ ನಿನ್ನಲ್ಲಿ ನನ್ನಲ್ಲಿ ನೆರವೇರ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಗಮನಿಸೋಣ. ಅಲ್ಲಿ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 32ನೇ ವಾಕ್ಯವನ್ನು ಓದು ಮಗನೇ. 32 ಓದು. ಕಳಿಸಲ್ಪಟ್ಟವರು ದೇವರು ಕಲಿಸುತ್ತಾರೆ. ಯಾವಾಗ? ಅವನು ನೋಡುವುದಕ್ಕೆ ಮುಂಚೆ. ನೀನು ಹೋಗಪ್ಪ, ನಾನು ಹೇಳಿದ್ದು ಈ ರೀತಿಯಾಗಿ ಅಲ್ಲಿ ಇರ್ತದೆ ಅಂತ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಿಮ್ಮ ಜೀವಿತದಲ್ಲಿ ನಡೆಯುವುದಕ್ಕೆ ಮುಂಚೆ, ಮುಂದೆ ನಮ್ಮ ದಿನಮಾನಗಳಲ್ಲಿ ಬರುವುದಕ್ಕೆ ಮುಂಚೆ ನೀನು ಹೋಗು, ಈ ರೀತಿಯಾಗಿ ಇರುತ್ತದೆ ಎಂಬುದಾಗಿ. ನೀವು ಬೇಕಾದರೆ ಶ್ಯಾಮ್ ಮತ್ತೆ ನಮ್ಮ ಸುನೀಲ್, ಇನ್ನು ನನ್ನ ಪಕ್ಕದಲ್ಲಿ ಹತ್ತಿರ ಯಾರೋ ಈಗ ಶ್ಯಾಮ್, ಅವಾಗಿಂದ ಇವಾಗ ತನಕ ಶ್ಯಾಮ್, ಸುನೀಲ್, ವಿಶಾಲ್, ಈ ಮಕ್ಕಳನ್ನು ಸ್ವಲ್ಪ ಕೇಳಿ ನೋಡಿದ್ರೆ ಅವ್ರು ಹೇಳ್ತಾರೆ, ನಾವು 1ನೇ ವರ್ಷದಲ್ಲಿ 2ನೇ ವರ್ಷದಲ್ಲಿ ಏನು ನಡೀತಾ ಇದೆ ಆ ಸಾದಾ ಶಿಸ್ತು ಗೊತ್ತು, 5ನೇ ವರ್ಷದಲ್ಲಿ ಏನು ನಡೀತಾ ಇದೆ, 8ನೇ ವರ್ಷದಲ್ಲಿ ಏನು ನಡೀತಾ ಇರ್ತದೆ ಎಂಬುದಾಗಿ ಮೊದಲೇ ಅವರು ಹೇಳ್ಬಿಟ್ರು. ಅದುವೇ ನಡೀತಾ ಇದೆ. ಆದರೆ ಅದಕ್ಕೆ ವಿರುದ್ಧವಾಗಿ ಎಷ್ಟೋ ಕಾರ್ಯಗಳು ಬಂದವು. ಆದರೆ ಒಂದು ಮಾತ್ರ, ದೇವರು ಹೇಳಿರುವುದು ಮಾತ್ರ ನೆರವೇರುತ್ತೆ ಎಂಬುದಾದ ನಂಬಿಕೆ ಮಾತ್ರ ನಮ್ಮಲ್ಲಿ ಕುಂದಿ ಹೋಗಲಿಲ್ಲ. ಇವತ್ತು ಹೋಗಲಿಲ್ಲ, ನಾಳೆನೂ ಹೋಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಾವಿರಾರು ಜನರು ಯಾವಾಗ ಹೇಳಿದ್ರು ದೇವರು, 1ನೇ ವರ್ಷ ನ್ಯೂ ಇಯರ್ 2016, ಅವಾಗ ನ್ಯೂ ಇಯರಲ್ಲಿ ದೇವರು ವಾಗ್ದಾನ ಕೊಡ್ತಾರೆ. ಜನರು ಅವಾಗ ನಾವು ಇರುವುದೇ ಒಂದು 30 ಮಂದಿಯೋ 35 ಮಂದಿಯೋ, ಮಾರ್ಯಾಳದಿಂದ ಸ್ವಲ್ಪ ಮಕ್ಕಳು ಬಂದಿದ್ರು. ಸೊ ರೈಟ್ ಇದ್ದೇವೆ. ಈ ಚರ್ಚಲ್ಲಿ ಅರ್ಧ ಭಾಗ ತುಂಬಿಲಿಲ್ಲ. ಅವಾಗ ಕರ್ತನು ಹೇಳ್ತಾರೆ, ಚರ್ಚಿಗೆ ಜನರು ಹಾರಿ ಬರ್ತಾರೆ. ಹೆಂಗೆ ಬರ್ತಾರೆ? ಹಾರಿ ಬರ್ತಾರೆ, ನಡ್ಕೊಂಬರಲ್ಲ. ಅಷ್ಟು ನಾನು ಈ ಸಭೆಯನ್ನು ಬೆಳೆಸುತ್ತೇನೆ ಎಂಬುದಾಗಿ ಕರ್ತನು
ಅವತ್ತು ಹೇಳಿದ ಇನ್ನೂ ಅದು ನಡೆಯಲಿಕ್ಕಿದೆ. ಅಲ್ಲೇಲೂಯ. ಇನ್ನು ಇದಲ್ಲ, ಇದು ಸಾವಿರಾರು ಲಕ್ಷಾಂತರ ಜನರುಗಳು ಈ ಹೌಸ ಬರೆಯಕ್ಕಾಗಿ ಕರ್ತನು ಇಟ್ಟಂತ ಎಲ್ಲ ಆತ್ಮಗಳು ಯೇಸುವಿನ ನಾಮದಲ್ಲಿ ಬರಲಿಕ್ಕಿದೆ. ದೇವರು ಇದಕ್ಕೆ ಇಟ್ಟಂತ ಸಕಲ ಶುಭಗಳು ಇದಕ್ಕೆ ನಡೆಯಲಿಕ್ಕಿದೆ. ಅಲ್ಲೇಲೂಯ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕಲಿಸಲ್ಪಟ್ಟವರು ಹೋಗಿ ಅಲ್ಲಿ ನೋಡಿದಾಗ ಅಲ್ಲಿ ಯೇಸು ಆತನು ತಮಗೆ ಹೇಳಿದಂತೆಯೇ ಕಂಡ್ರು. ಏನ್ ಕಂಡ್ರು ಗೊತ್ತಾ ನಿಮಗೆ? ಓದ್ ಮಗಳ ವಾಕ್ಯ ಓದು 30 ನಿಮ್ಮ ಎದುರಿಗಿರುವ ಹಳ್ಳಿಗೆ ಹೋಗಿರಿ, ನೀವು ಎದುರಿಗಿರುವ ಅಲ್ಲಿಗೆ ಹೋಗ್ರಿ, ಅದರೊಳಗೆ ಸೇರುತ್ತಿರುವಾಗಲೇ ಅಲ್ಲಿ ಕಟ್ಟಿರುವ ಒಂದು ಕತ್ತೆ ಮರಿಯನ್ನು ಕಾಣುವಿರಿ. ಅಲ್ಲಿ ಒಂದು ಕತ್ತೆ ಮರಿ ಏನಾಗಿದೆ? ಕಟ್ಟಲ್ಪಟ್ಟಿದೆ, ಬಿಡುಗಡೆ ಇಲ್ಲದೆ ಇದೆ, ಬಂಧಿಸಲ್ಪಟ್ಟಿದೆ. ಮಗಳ ಇದುವರೆಗೆ ಅದರ ಮೇಲೆ ಯಾರೂ ಹತ್ತಿಲ್ಲ, ಯಾರು ಅದನ್ನು ಉಪಯೋಗಪಡಿಸಿಲ್ಲ. ಕತ್ತೆ ಅಂದ್ರೆ ಯಾರೋ ಉಪಯೋಗಪಡಿಸ್ತಾರಲ್ಲ, ಕತ್ತೆ ಆಗಿದ್ರು ಕೂಡ ಯಾರು ಉಪಯೋಗಪಡಿಸಲಿಲ್ಲ. ಅಲ್ಲೇಲೂಯ. ಯಾರಿಗೂ ಪ್ರಯೋಜನ ಇಲ್ಲದವಳು. ನಾನು ಇದ್ದೇನೋ ಉಪಯೋಗ, ಸತ್ರ ಏನೈತಿ? ಎರಡೂ ಒಂದೇ. ಇರೋದಕ್ಕಿಂತ ಸಾಯೋದು ಮೇಲಂತಾರೆ ಕೆಲವರು. ಯಾರಿಗೂ ಏನು, ನನ್ನಿಂದ ಯಾರಿಗೆ ಏನು ಉಪಯೋಗ? ಇದು ಯಾರಿಗೂ ಉಪಯೋಗ ಇಲ್ಲ, ಕಟ್ಟಲ್ಪಟ್ಟಿದೆ. ಯಾರಿಗೂ ಉಪಯೋಗ ಇಲ್ಲ, ಕಟ್ಟಲ್ಪಟ್ಟಿದೆ. ಇದುವರೆಗೆ ಯಾರು ಅದರ ಮೇಲೆ ಸವಾರಿ ಮಾಡುವುದಕ್ಕೂ ಅದನ್ನ ಉಪಯೋಗಪಡಿಸುವುದಕ್ಕೂ ಯಾರು ಪ್ರಯಾಸ ಪಟ್ಟಿಲ್ಲ. ಕಾರಣ ಅದು ಏನೋ ಒಂದು ಬಂಧ, ಅದಕ್ಕೆ ಬಂಧನೆ. ಅದೇ ಬಂಧನೆಯಲ್ಲಿರುವಾಗ ಅದು ಹೋಗಿ ಯಾರನ್ನ ಬಿಡಿಸಕ್ಕಾಗತ್ತೆ? ಅದು ಹೋಗಿ ಯಾರಿಗೆ ಉಪಯೋಗ ಆಗತ್ತೆ? ಆದ್ರೆ ಏನಂದ್ರೆ ಕಟ್ಟಲ್ಪಟ್ಟಿರುವುದು ಈಗ ಬಿಡುಗಡೆ ಆಗುವಂತ ಸಮಯ ಬಂದದೆ. ಅದನ್ನ ಬಿಚ್ಚಿರಿ. ಅವಾಗ ನೀನು ಕಟ್ಟನ್ನ ಬಿಚ್ಚುವ ತನಕ ಯಾರು ಏನು ಕೇಳಲ್ಲ. ಬಿಚ್ಚಿದ ಮೇಲೆ ಎಲ್ಲರೂ ಕೇಳ್ತಾವ. ಒಂದು ಸಾಕ್ಷಿ, ಇಲ್ಲಿ ಆ ಮಗ ಇದ್ದಾನೆ, ಅವನ ಹೆಸರು ಹೇಳಂಗಿಲ್ಲ. ಅವನು ಚರ್ಚಿಗೆ ಬರದೆ, ಅವನು ಕ್ರೈಸ್ತನೇ ಹುಟ್ಟಿ ಚರ್ಚಿಗೆ ಹೋಗದೆ, ಚರ್ಚಿ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳದೆ, ಯೇಸು ಸ್ವಾಮಿಗೆ ತನಗೂ ಒಂದು ಐಕ್ಯವನ್ನು ಏರ್ಪಡಿಸಿಕೊಳ್ಳದೆ ಅವನು ಹುಡುಗನಾಗಿ ತಿರುಗಾಡಿದು ಎಷ್ಟೋ ವರ್ಷ. ಚರ್ಚಿ ಪಾಸ್ಟರು ಅವರ ಸ್ವಂತ ಜನರು ಅದ್ರ ಬಗ್ಗೆ ಕೇರ್ ಮಾಡೋಕ್ಕೆ ರೆಡಿ ಇಲ್ಲ. ಆದ್ರೆ ಈಗ ತಾನೇ ಅಪ್ಪ ಅವನನ್ನ ಏನ್ ಮಾಡಿದ್ದಾರೆ? ಬಿಡಿಸಿದ ಕೂಡ ಯಾಕೆ ಇಲ್ಲಿ ಹೋಗ್ತಿ? ಅವನು ಈಗ ಚರ್ಚಿಗೆ ಬಂದಾನೆ, ಪ್ರಾರ್ಥನೆ ಮಾಡ್ತಾನೆ, ದೇವರಲ್ಲಿ ಬರ್ತಾ ಇದ್ದಾನೆ. ಇಲ್ಲಿ ಬಿಟ್ಟು ಅಲ್ಲಕ್ಕೆ ಹೋಗಿದ್ದಿ? ಇಲ್ಲಿ ತನಕ ಅವನು ಕೇಳಿಲ್ಲ. ನೀನ್ ಬಂಧಿಸಲ್ಪಡುವ ಪಟ್ಟಿರುವಾಗ ಒಬ್ಬಳು ಕೇಳಂಗಿಲ್ಲ. ಯಾಕೆಂದ್ರೆ ಏನಕ್ಕೈತಿ? ನೀನ್ ಸೈತಾನಿಗೆ ದಾಸನಾಗಿ ಇರುವಂತ ಕಾಲ ತನಕ, ನೀನ್ ಶಾಪದಲ್ಲಿ ಇರುವಂತ ಕಾಲ ತನಕ, ದರಿದ್ರದಲ್ಲಿ ಇರುವಂತ ಕಾಲ ತನಕ ಒಬ್ಬರಿಗೆ ನಾನು ಕೇಳಂಗಿಲ್ಲ. ಆದ್ರೆ ನೀನ್ ಬಿಡುಗಡೆ ಆಗಿದ ಕೂಡಲೇ ಸೈತಾನಿಗೆ ಕಣ್ಣೆಲ್ಲ ದೊಡ್ಡದಾಗ್ಬಿಡುತ್ತದೆ. ಯಾಕೆಂದ್ರೆ ತಿರ್ಗಾದ ಏನು ಮಾಡಬೇಕು? ಬಂಧಿಸಲ್ಪಡಬೇಕು. ಯಾಕೆಂತ ಕೇಳ್ತಾರೆ. ಕೇಳುವಾಗ ಹೇಳು, ಇದು ಮನುಷ್ಯನಿಗಲ್ಲ, ಇದು ದೇವರಿಗೆ ಬೇಕಾಯಿತು. ಕರಗಳ ಕಟ್ಟು, ಇದು ಕರ್ತನಿಗೆ ಬೇಕಾಯಿತು. ಅಲ್ಲೇಲೂಯ. ಅದನ್ನ ಬಿಡ್ಕೊಂಡ್ ಬರ್ತಾರೆ. ಬಂದಾಗ ಯಾರು ಅಲ್ಲಿ ತನಕ ಯೂಸ್ ಮಾಡಿಲ್ಲ, ಅಲ್ಲಿ ತನಕ ಕೇರೆ ಮಾಡಿಲ್ಲ. ಇವತ್ತು ಏನ್ ಮಾಡ್ತಾರೆ? ಎಲ್ಲ ಬೆಳೆ ಬಾಳುವ ವಸ್ತ್ರವೆಲ್ಲ ಅದರ ಕಾಲು ಕೆಳಗೆ ಹಾಕ್ತಾ ಇದ್ದಾರೆ. ಅದು ನಡ್ಕೊಂಡ್ ಬರ್ತಾ ಇದೆ. ಕಾರಣ ಏನು ಗೊತ್ತಾ? ಅದರಲ್ಲಿ ಹತ್ತಿ ಕುಂದಿಗೊಂದು ಮಹಿಮೆ, ಯೇಸು ಕ್ರಿಸ್ತನು ಎಂಬುದಾಗಿ ಮಹಿಮೆ ಅದರ ಮೇಲೆ ಕುಂತ ಕೂಡಲೇ ಕಲ್ಪಟ್ಟ ಕಥೆಯಾದ ನನ್ನ ಬಿಡಿಸಿ ಕರೆದಿರುವೆ, ನಿನ್ನನ್ನೇ ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ಓ ಕಟ್ಟಲ್ಪಟ್ಟ ಕಥೆಯಾದ ನನ್ನ ಬಿಡಿಸಿ ಕರೆದಿರುವೆ, ನಿನ್ನನ್ನೇ ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ, ನಿನ್ನನ್ನು ಆರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ, ನಿನ್ನನ್ನು ಆರಾಧಿಪೆ. ಆರಾಧನೆ ನನ್ನ ಸೆಯ, ಕೊಂಡಾಡುವೆ ನನ್ನ ಸೆಯ.
ಜೀವನದಲ್ಲಿ ಸೋಲೇ ಗತಿ, ಜೀವನದಲ್ಲಿ ನಗಿಸಿದ್ರು ನಗುವುದಿಲ್ಲ. ನಮ್ಮ ಬೇಡ, ಯೂಟ್ಯೂಬಲ್ಲಿ ಹೋಗ್ತಾ ಇದೆ ಬೇಡ. ನಾನು ಇರುವಾಗ ಒಬ್ಬ ಪ್ರಥಮರು ಇದ್ರು, ಹೆಸರು ಹೇಳ್ಬೇಡ, ಒಟ್ಟು ನಗುವುದಿಲ್ಲ. ಹೆಸರು ಏನಂದ ಆಮೇಲೆ ಬಂದು ಕೇಳಿ ನಾನು ಹೇಳ್ತೀನಿ. ಅಲ್ಲೇಲೂಯ, ಪ್ರೈಸ್ ಲಾರ್ಡ್. ವಾಟ್ ಮನುಷ್ಯ, ನಮ್ಮ ಊರಾಗ ಹೇಳ್ತಾರೆ, ಶುಂಠಿ ತಿಂದಂತ ಕೋತಿ ಅನ್ನ ಕೂತಿತ್ತು. ಅದಕ್ಕೆ ನಗಿಸಿದ್ರು ಖಾರ ಒಳಗೆ ಏನು ಹೋಗಿದೆ, ಖಾರ ಹೋಗಿದೆ. ಈಗ ನನ್ನ ನಗಂದ್ರೆ ಎಲ್ಲಿಂದ ನಗಡಿ ಹಂಗಿತ್ತಂದ್ರೆ ವ್ಯಕ್ತಿ ಈಗ ಹೇಳ್ತದೆ, ಆರಾಧನೆ ನನ್ನ ಎಸೆಯ, ಕೊಂಡಾಡುವೆ ನನ್ನ ಎಸೆಯ, ಆರಾಧನೆ ನನ್ನ ಎಸೆಯ, ಓಹೋ ಕುಣಿದಾಡುವೆ. ಕೊಂಡಾಟ ಏನು, ಕುಣಿದಾಟ ಏನು? ಕಾರಣ ಏನು ಗೊತ್ತಾ? ಹತ್ತಿ ಕೂತಿದಂತ ಮಹಿಮೆ ಅಂದದು. ಆ ಮಹಿಮೆ ಹೇಳುತ್ತೆ, ಇನ್ನು ಮೇಲೆ ನೀನು ಕಟ್ಟಲ್ಪಟ್ಟವನಲ್ಲ, ಇನ್ನು ಮೇಲೆ ಯಾರಕ್ಕೂ ಆಗದವನೆಂಬುದಾಗಿ ತಳ್ಳಿ ಬಿಡಲ್ಪಟ್ಟವನಲ್ಲ. ಎಲ್ಲರೂ ಮಾನ ಮರ್ಯಾದೆ ಗೌರವಗಳನ್ನ ಸಲ್ಲಿಸುವಂತ ದೇವರ ಮಹಿಮೆ ಹೊಂದಿದಂತ ದೇವರ ವಾಹನ. ಅಲ್ಲೇಲೂಯ. ದೇವರ ಕಟ್ಟೆ ಯಾರ ಆಲಯವಾಗಿಬಿಟ್ಟಿತ್ತು? ದೇವರ ಆಲಯವಾಗಿ ಆಗಿಬಿಟ್ಟಿತ್ತು. ಅಲ್ಲೇಲೂಯ. ಸೊ ಕರ್ತನು ಏನು ಹೇಳಿದಾನು ಅದನ್ನೇ ಅವರು ಕಂಡರು. ನೋಡಿ, ಇಲ್ಲಿ ತನಕ ವಾಗ್ದಾನ ಕೇಳಿದ್ವಿ, ಆದರೆ ಇನ್ನು ಮೇಲೆ ವಾಗ್ದಾನವನ್ನ ಅನ್ಯ ಕಣ್ಣುಗಳಲ್ಲ, ನಿನ್ನ ಸ್ವರಾ ಕಣ್ಣುಗಳು ನಿನ್ನ ಜೀವಿತದಲ್ಲಿ ಕಾಣಬೇಕಿದೆ. ಕರೆಗಳ ತಟ್ಟಿ ಅಪ್ಪಗೆ ಸ್ತೋತ್ರ ಹೇಳಿ ಮಹಿಮೆ ಪಡಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ರೈಟ್, ಇದನ್ನ ಇನ್ನೊಂದು ವಾಕ್ಯ ಇದೆ, ಮತ್ತಾಯ ಸುವಾರ್ತೆ 28:6. ಸ್ವಲ್ಪ ಗಮನಿಸಿ, ಆಮೇಲೆ ಅದನ್ನು ಓದೋಣ. ಯೇಸುಸ್ವಾಮಿ ತನ್ನ ಶಿಷ್ಯರೇ, ಅವರು ಯೇಸುಸ್ವಾಮಿ ಸಂಗಡ ಇದ್ದವರೇ, ತನ್ನ ಆಸ್ತಿಗಳಿಂದ ಯೇಸುಸ್ವಾಮಿಗೆ ಸೇವೆಯನ್ನು ಕೂಡ ಮಾಡಿದವರೇ, ಎಷ್ಟೋ ಉಪದೇಶ ಕೇಳಿದವರೇ. ಆದರೆ ವಾಗ್ದಾನ ದೇವರು ಮೊದಲೇ ಹೇಳ್ಬಿಟ್ರು ಇದೇ ನಡೀತದಂತ. ಅದರ ಬಂದಂತ ನಡೆದಂತ ಘಟನೆ ಅವರ ಜೀವಿತದಲ್ಲಿ ಮುಂದಿನ ವಾಗ್ದಾನವನ್ನು ನೆನಪಿಸುವುದಕ್ಕೆ ಅವರಿಗೆ ನಂಬಿಕೆನ ಇಲ್ಲದೆ ಹೋಯಿತು. ಯೇಸುಸ್ವಾಮಿ ಹೇಳಿದ್ರು ಶಿಷ್ಯರಿಗೆ, ನಾನು ಶಿಲುಬೆಯಲ್ಲಿ ನನ್ನನ್ನು ಕೊಲ್ಲುತ್ತಾರೆ, ನಾನು ಮರಣವನ್ನು ಸಂಧಿಸಬೇಕಾಗುತ್ತೆ. ನಾನು ಮರಣವನ್ನು ಸಂಧಿಸುವಂತ ಉದ್ದೇಶ, ನನ್ನನ್ನು ಯಾರು ಕೊಲ್ಲಕ್ಕಾಗಲ್ಲ, ನಾನೇ ಜೀವಾಧಿಪತಿ. ನನ್ನ ಪ್ರಾಣವನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಇದೆ, ನನ್ನ ಪ್ರಾಣವನ್ನು ಪುನಃ ತೆಗೆದುಕೊಳ್ಳುವುದಕ್ಕೆ ನನಗೆ ಅಧಿಕಾರ ಇದೆ. ಆದರೆ ನಾನು ಸಾಯಲಿಕ್ಕೆ ಹೋಗುತ್ತೇನೆ. ನಾನು ಸಾಯುವುದು ಏನಕ್ಕೋಸ್ಕರ ಅಂದರೆ ನಿನ್ನ ಶಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ, ನಿನ್ನ ವ್ಯಾಧಿಯಿಂದ ಬಿಡುಗಡೆ ಮಾಡುವುದಕ್ಕಾಗಿ, ನಿನ್ನ ವಿಷಯದಲ್ಲಿ ಸೈತಾನ ನಿನ್ನನ್ನು ದಾಸತ್ವದಲ್ಲಿ ಇಟ್ಟಿರುವಂಥ ಎಲ್ಲ ಪಾಪದ ಶಾಪಗಳಿಂದ ನೀ ಮಾಡಿದಂಥ ಪಾಪಕ್ಕೆ ಸಂಬಳ ಮರಣ ಕೊಡಲ್ಪಡಬೇಕಾಯಿತು. ಈ ಮರಣಕ್ಕೋಸ್ಕರ ನಾನು ಮರಣ ಕಂಬವನ್ನು ಏರಲಿಕ್ಕಿದ್ದೇನೆ. ನಿನ್ನ ನಿಮಿತ್ತ, ನಿನ್ನನ್ನು ಸುಖವಾಗಿ ಇರುವುದಕ್ಕಾಗಿ ಒಂದೇ ಸತಿ ನಾನು ಮರಣಕ್ಕೆ ಹೋಗುತ್ತೇನೆ. ಮತ್ತೆ ಮತ್ತೆ ಸಾಯಲ್ಲ. ಒಂದೇ ಸತಿ ನಿನ್ನ ಶಾಪದಿಂದ, ನಿನ್ನ ಕರ್ಮದಿಂದ, ನಿನ್ನ ಜೀವಿತದಲ್ಲಿ ಇರುವಂಥ ಸೈತಾನಿಗೆ ಇರುವಂಥ ಅಧಿಕಾರದಿಂದ, ನಿನ್ನ ಗುಲಾಮತನದಿಂದ ನಿನ್ನ ಬಿಡಿಸುವುದಿಗೆ, ನಿನ್ನ ಸಾಳದಿಂದ ಬಿಡಿಸುವುದಿಗೆ, ನಿನ್ನ ಅಸಮಾಧಾನದಿಂದ ಬಿಡಿಸುವುದಿಗೆ, ನಿನ್ನ ಗಲಿಬಿಳಿಯಿಂದ ಬಿಡಿಸುವುದಿಗೆ, ನಿನ್ನ ದರಿದ್ರದಿಂದ ಬಿಡಿಸುವುದಿಗೆ, ನಿನ್ನನ್ನು ದರಿದ್ರನಾಗಿರುವಂಥ ನಿನ್ನನ್ನು ಐಶ್ವರ್ಯವಂತನಾಗಿ ಮಾಡುವುದಿಗೆ, ಪಾಪಿಯಾಗಿ ಇದ್ದಂತೆ ನಿನ್ನನ್ನು ಪರಿಶುದ್ಧವಂತನಾಗಿ ನೀತಿವಂತನಾಗಿ ಮಾಡುವುದಕ್ಕೆ ಒಂದೇ ಸತಿ ನಾನು ಸಾಯ್ತೀನಿ. ಆದರೆ ಮೂರನೇ ದಿವಸ ನಾನು ಎದ್ದು ಬರ್ತೀನಿ ಅಂತ ಯೇಸಪ್ಪ ಹೇಳಿದರು. ಸಾಯ್ತೀನಿ ಅಂತ ಹೇಳಿದ ರೀತಿಯಲ್ಲಿ ದೇವರು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟರು. ಆದರೆ ದೇವರು ಎದ್ದು ಬರ್ತೀನಿ ಅಂತ ಎಷ್ಟೋ ಸತಿ ಹೇಳಿದರು. ಒಂದು ಸ್ವಾತಿ ಅಲ್ಲ, ಎರಡು ಸ್ವಾತಿ ಅಲ್ಲ, ಮೂರು ಸ್ವಾತಿ ಅಲ್ಲ, 4 ಸ್ವಾತಿ.
3.5 ವರ್ಷ. ಎಷ್ಟು ಸತಿ ಅಪ್ಪ ಹೇಳಿದ್ರು ಗೊತ್ತಿಲ್ಲ, ನಾವಂತೂ ಎಷ್ಟೋ ಸತಿ ಓದಿ ಮುಗಿಸೇ ಬಿಟ್ಟಿರಿ. ಸೊ ಅಪ್ಪ ಅಲ್ಲಿ ಹೇಳಿದ್ರು 3ನೇ ದಿವಸ ಎದ್ದು ಬರ್ತೀನಿ ಅಂದ್ರೆ ನಂಬಿಕೆ ಇಲ್ಲದೆ ಅಮ್ಮ ಎಲ್ಲಿ ಹೋಗಿ ನಿಂತಾರ, ಸಮಾಧಿಗೆ ಹೋಗಿ ನಿಂತ. ಸಮಾಧಿಯಲ್ಲಿ ನೀ ನನ್ನನ್ನು ಹುಡ್ಕೊಂಡು ಬಾ ಅಂತ ದೇವರು ಹೇಳಿದ್ರ. ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಸತ್ತವರಿಗೆ ಪೂಜೆ ಮಾಡುವ ರೀತಿಯಲ್ಲಿ ಯೇಸು ಸ್ವಾಮಿಗೆ ಫೋಟೋ ಹಾಕಿ ಊದುಬತ್ತಿ ಇಟ್ಟು ನನ್ನ ಕಷ್ಟ ಗೊತ್ತಾ, ನನ್ನ ಸಮಸ್ಯೆ ಗೊತ್ತಾ, ಆ ಫೋಟೋ ಮಾತಾಡ್ತದೆ. ಎಲ್ಲ ನಾನು ತಾನೇ ಕೊಟ್ಟೆ. ಹೌದು, ಸಮಾಧಿಗೆ ಹೋಗಿ ಯಾವಾಗಲ ನಿಮ್ಮ ಹತ್ರ ಮಾತಾಡಿದವು, ಅಜ್ಜ ಯಾವಾಗಲ ಮಾತಾಡಿದನು, ನನ್ನ ಯಜಮಾನನೇ ಸತ್ತ ಮೇಲೆ ಇರುವಾಗ ಅವನಿಗೆ 1 ಗ್ಲಾಸ್ ನೀರು ಕೊಡಂಗಿಲ್ಲ. ಮರ್ಯಾದೆ ಇರೋದು. ಈಗ ಸತ್ತ ಮೇಲೆ ಅಯ್ಯ ರಾಜ ಎಲ್ಲಿ ಸಮಾಧಿಯಲ್ಲಿ ಹೋಗಿ ಅವ್ರು ಯಾವ್ದ ಮಾತಾಡ್ತಿದ್ರೆ ನೀನು ಉಳಿದಿ, ಮಾತಾಡಿದ್ರೆ ಒಂದು ಮಾತು ಮಾತಾಡ್ತಾರೆ. ಏನಂದ, ನೀನು ನನ್ನ ಸಂಗಡ ಬಾವ ಬಂದ್ಬಿಡಲ್ಲ. ನೀ ಅಜ್ಜ ಹತ್ರ ಹೋಗು, ಅಂಕಲ್ ಅಂತ ಹೋಗು, ಮಾವ ಅಂತ ಹೋಗು, ಕಾಕ ಅಂತ ಹೋಗು. ತೀರ್ಕೊಂಡಿದ್ದವನು ಯಾರ ಜೊತೆ ಬಳಿ ಹೋಗಿ ಸಮಾಧಿಯಲ್ಲಿ ನಿಂತ್ಕೊಂಡ್ರು ಅದು ಇರುವಂಥ ಸ್ಥಳ ಹಂಗೆ. ಅದು ಇದ್ದ ಸ್ಥಳಕ್ಕೆ ನಿಮ್ಮನ್ನ ಕರೆಯಕ್ಕೆ ಸಾಧ್ಯ. ಅಲ್ಲೇಲೂಯ. ಈ ತಾಯಿ ಹೇಳಿದಲ್ಲ ಮರೆತು ದೇವರಿಗೆ ಉತ್ತರ ಕ್ರಿಯೆ ಮಾಡಕ್ಕೆ ಹೋಗಿದ್ದಾಳೆ. ಎಂತ ಒಳ್ಳೆ ಮಗನು ನೋಡಿ, ಜೀವಾಧಿಪತಿ, ಸೃಷ್ಟಿಕರ್ತನು, ನಿತ್ಯನಾಗಿರುವಂತ ದೇವರು, ಮರಣವೇ ಇಲ್ಲದಂತ ದೇವರು, ಮರಣವನ್ನ ಗೆದ್ದಾತನು, ಆತನಿಗೆ ಉತ್ತರ ಕ್ರಿಯೆ ಮಾಡಕ್ಕೆ ಹೋಗಿದ್ದಾರೆ. ಅಲ್ಲಿ ದೇವದೂತನು ಬಂದು ಆಕೆಗೊಂದು ಮಾತು ಹೇಳ್ತಾನೆ. ಏನಂದ, ಹೆದರಬೇಡ, ನೀನು ಯಾವಾಗ ವಾಗ್ದಾನವನ್ನು ಮರಿತೀಯೋ ಆವಾಗ ನಿನ್ನಲ್ಲಿ ಬರುವುದು ಹೆದರಿಕೆ. ಯಾವಾಗ ದೇವರ ವಾಕ್ಯವನ್ನು ಮರಿತೀಯೋ ಆವಾಗ ನಿಮ್ಮಲ್ಲಿ ಬರುವುದು ಭಯ. ಯಾಕೆಂದ್ರೆ ಸೈತಾನನು ನಿಮಗೆ ಭಯವೇ ಕೊಡುವನು, ಹೌದಲ್ಲ? ಆದರೆ ಸತ್ಯವೆಲ್ಲ ಹೇಳುತ್ತೆ, ನೀನು ಹೆದರುವುದಕ್ಕಾಗಿ ಕರೆಯಲ್ಪಟ್ಟವನಲ್ಲ, ನೀನು ಹೆದರುವಂತ ಎಂಥ ಕಾರ್ಯಗಳನ್ನು ಓಡಿಸುವುದಕ್ಕಾಗಿ ಕರೆಯಲ್ಪಟ್ಟವರು ಎಂಬುದಾಗಿ. ಅಲ್ಲೇಲೂಯ. ಯೇಸಪ್ಪ ಹೇಳ್ತಾರೆ, ಸೈತಾನ್ ನಿನ್ನ ಎದುರಿಸ್ತಾನೆ, ಅಷ್ಟೇ ಶಕ್ತಿ ನಿನ್ನ ಎದುರಿಸ್ತಾನೆ. ಆದ್ರೆ ಅವನು ಎದುರಿಸುವ ರೀತಿಯಲ್ಲಿ ಪುನಃ ನೀನು ಅವನ್ನ ಎದುರಿಸ್ಬಿಟ್ರೆ ಅವನು ಓಡಿ ಹೋಗುತ್ತಾನೆ. ಕರಗಳ ತಟ್ಟು. ಎಂಥ ದೆವ್ವಗಳನ್ನು ಓಡಿಸುವುದಕ್ಕೂ, ಎಂಥ ವ್ಯಾಧಿಯನ್ನು ಓಡಿಸುವುದಕ್ಕೂ, ಎಂಥ ರೋಗವನ್ನು ಓಡಿಸುವುದಕ್ಕೂ, ಎಂಥ ಸಮಸ್ಯೆಯನ್ನು ಓಡಿಸುವುದಕ್ಕೂ ದೇವರು ನಮ್ಮನ್ನ ಕರೆದಿದ್ದಾರೆ. ಹಲ್ಲೆಲೂಯ. ನಾವು ಓಡಿ ಹೋಗೋದಕ್ಕಲ್ಲ, ನಮ್ಮನ್ನ ನಿಂದು ಎದುರಿಸಿ ಓಡಿಸುವುದಕ್ಕಾಗಿ ದೇವರು ನಮ್ಮನ್ನ ಕರೆದಾರ. ಈ ಅಮ್ಮ ಕೂತ್ಕೊಂಡು ಅಳ್ತಾರಲ್ಲ, ಅಲ್ಲಿ ಹೇಳ್ತಾರ ದೂತನ ಹೋದ ಮಗಳ ಏನಂತಾರ, ತಾನು ಹೇಳಿದಂತೆ ಎದ್ದಿದ್ದಾನೆ. ತಾನು ಹೇಳಿದಂತೆಯೇ ಸತ್ತವನಲ್ಲ, ದೇವರು ಏನೇ ಆಗಿದ್ದಾನೆ, ಎದ್ದಿದ್ದಾನೆ. ಯಾವ ಅಳುವುದಕ್ಕಾಗಿ ಆ ದೇವರು ನಿನಗೆ ವಾಗ್ದಾನ ಕೊಟ್ಟಾರ. ಹಿಂಗ್ ಕುಂತ್ಕೊಂಡಿಲ್ಲ ಸಮಾಧಿ ಬಲಿಯಲ್ಲಿ, ಹೋಗ್. ನಿನಗೆ ವಿಷನ್ ಕೊಟ್ಟವನು, ನಿನಗೆ ವಾಗ್ದಾನ ಕೊಟ್ಟವನು, ನೀನು ಎಚ್ಚರ ಇಲ್ಲದೆ ಇದ್ದಿದ್ದನು ನಿನ್ನಲ್ಲಿ ವಾಗ್ದಾನವನ್ನು ನೆರವೇರಿಸುವುದಕ್ಕಾಗಿ, ನಿನ್ನಲ್ಲಿ ಕಾರ್ಯಗಳನ್ನು ನಡೆಸುವುದಕ್ಕಾಗಿ ದೇವರು ತನ್ನ ಕೆಲಸವನ್ನ ಕ್ರಿಯೆಗಳನ್ನ ಮಾಡ್ತಾ ಇದ್ದಾನೆ. ಗಲಿಲಾಯಕ್ಕೆ ಹೋಗ 3ನೇ ದಿವಸ ನಾನು ಎದ್ದೇಳುತ್ತೇನೆ, ಸಮಾಧಿ ಬಂದು ನನಗೆ ಉತ್ತರ ಕ್ರಿಯೆ ಮಾಡಂದೇ ಇಲ್ಲ. ಇಲ್ಲ, ನಿನ್ನ ವಿಷನ್ ಸ್ಟಾರ್ಟ್ ಆಯಿತು, ನಿನ್ನ ಸಮಯ ಸ್ಟಾರ್ಟ್ ಆಯಿತು, ನಿನ್ನ ಆಶೀರ್ವಾದ ದಿನಗಳು ಸ್ಟಾರ್ಟ್ ಆಯಿತು. ದೇವರ ಪುನರುತ್ಥಾನದ ಮಹಿಮೆಯನ್ನ ನೀನು ಹೊಂದಿಕೊಳ್ಳುವಂತ ಕಾಲ ಬಂದಿತ್ತು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆತನ ಪ್ರಭಾವವು ಯಾವತ್ತೂ ಕೂಡ ಏನಾಗಲ್ಲ,
ಕುಂದಿ ಹೋಗುವುದೇ ಇಲ್ಲ. ಆ ಮಹಿಮೆಯನ್ನು ಕೊಡುವುದಕ್ಕಾಗಿ ದೇವರು ಕರೆದಿದ್ದಾನೆ. ಹೋಗಿ ಏನ್ ಮಾಡು ಅದನ್ನ, ಏನ್ ಮಾಡಂದ ಯಾಕ ಓದಕ ಯಾಕ ಕುಂತ್ಕೊಬಿಟ್ಟಾಳ. ತಾನು ಹೇಳಿದಂತೆ ಎದ್ದಿದ್ದಾನೆ. ಹಾ. ಬನ್ನಿ, ಆತನ ಮಲಗಿದ ಸ್ಥಳವನ್ನು ನೋಡಿರಿ ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೆ ಸತ್ತವನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಹಾ. ಗಲಿಲಾಯಕ್ಕೆ ಹೋಗುತ್ತಾನೆ. ಆಮೇಲೆ ನಿನ್ನ ಜೀವಿತದಲ್ಲಿ ಸತ್ತಂದ ಸಂತೋಷ, ಸಮಾಧಾನ, ಶಾಂತಿ, ನೆಮ್ಮದಿ, ಆಶೀರ್ವಾದ, ಕುಟುಂಬದ ಸಂತೋಷ ಯಾವುದೆಲ್ಲ ಸತ್ತಿತ್ತೋ ಎಲ್ಲ ಬದುಕಿದ್ದ. ಎಲ್ಲ ಪುನಗ ನಿನಗೆ ಜೀವಂತವಾಗಿ ಬದುಕಿಸಿ ಕೊಟ್ಟಂತ ದೇವರು ಎದ್ದಾನೆ. ಆತನು ಹೇಳಿದಂತೆಯೇ ಎದ್ದಾನೆ ಎಂಬುದಾಗಿ ಶಿಷ್ಯರಿಗೆ ಹೋಗಿ ಹೇಳಂದ್ರೆ ಈ ಮೀಸೆಗಳು ಎಲ್ಲಿ ಹೋಯ್ತು ನೋಡಿ ಮಾಡ ಪಾಪ. ಇದು ತಾನೇ ಅಲ್ಲಿ ಹೋಯ್ತು ಪಾಪ. ಈ ಮೀಸೆಗಳಿಗೆ ಏನ ಬಂತು ನೋಡು. ಅಲ್ಲಿ ಹೋಗಿ ಹೇಳಿದ್ರು ಕೂಡ ಅದಕ್ಕೆ ಅಡಿಲಿ ಯಾಕೆ ಹೋಗಲಿಲ್ಲ, ಅದು ಸಮಾಧಿಗೆ ಹೋಗ್ತವೆ. ಅದು ಮನುಷ್ಯನ ಬುದ್ಧಿ, ಕಟ್ಟಿಟ್ಟ ಬುದ್ಧಿ. ಮನುಷ್ಯನ ಬುದ್ಧಿ ಸಮ್ಟೈಮ್ಸ್ ಅವನ ಸೇವಕನಾಗಿದ್ರು ಸರಿ, ಆ ಅಪೋಸ್ತಲರಾಗಿದ್ರು ಸರಿ, ಅವಾಗ ಅದೇನಾಗುತ್ತೆ ಹೊರಗೆ ಬರುತ್ತೆ ಮನುಷ್ಯನ ಬುದ್ಧಿ. ರೈಟ್, ಓಕೆ. ಆದರೆ ಸತ್ಯವೇದ ಹೇಳುತ್ತೆ, ದೇವರು ಹೇಳಿದದನ್ನ ನೆರವೇರಿಸುವುದಕ್ಕಾಗಿ 40 ದಿವಸ ಕಾಲಗಳು ಬಿಟ್ಟಿಲ್ಲ. ಪುನರುತ್ಥಾನದ ಮಹಿಮೆಯಲ್ಲಿ ಪುನಗ ಅವನ ವಿಸ್ತರಣ ಹೇಳಿ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯದಲ್ಲಿ ಕರ್ತನು ಹೇಳ್ತಾನೆ, ನೀನು ಸಾಮಾನ್ಯವನಲ್ಲ, ನೀನು ಯೆರೂಸಲೇಮ್, ಯೂದೆಯ ಮತ್ತು ಸಮಾರ್ಯ ಇಡೀ ಜಗತ್ತಲ್ಲ ನನ್ನ ಸಾಕ್ಷಿಯಾಗಿ ನೀ ಬೆಳಗಿವಿ ಎಂಬುದಾಗಿ ಹೇಳಿದಂತ ವಾಗ್ದಾನವನ್ನ ಅವನಿಗೆ ಹೇಳಿದವರು 30 ವರ್ಷದಲ್ಲಿ ತನ್ನ ಶಿಷ್ಯರ ಜೀವಿತದಲ್ಲಿ ನೆರವೇರಿಸಿದಂತ ದೇವರು ಎಂಬುದಾಗಿ ನೋಡುತ್ತಾರೆ. ಕರಗಳ ತಟ್ಟು. ಒಂದೇ ಒಂದು ವ್ಯಕ್ತಿ ಸಮಯ ಹಿಂಗೆ ಹೋಗ್ಬೋದ, ಅದು ಹೋಗ್ಬಾರ್ದಾಯ್ತು, ಹೋಯ್ತು. ಇನ್ನೂ ಸಬ್ಜೆಕ್ಟೇ ಬಂದಿಲ್ಲ. ಒಂದೇ ಒಂದು ವ್ಯಕ್ತಿಯನ್ನ ಸ್ವಲ್ಪ ನಾನು ಹೇಳಿ ಏನು ಮಾಡಿಬಿಡ್ತೀನಿ, ಮುಗಿಸೇ ಬಿಡ್ತೀನಿ. ನೋಡೋಣ, ಗಮನಿಸ್ರಿ. ಯೇಸು ಸ್ವಾಮಿ ದೇವರು ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಸತ್ಯವೇದ ಹೇಳುತ್ತೆ, ಬೈಬಲ್ ಸ್ಕಾಲರ್ಸ್ ಹೇಳ್ತಾರೆ, ಅವನು ಹುಟ್ಟುವುದಿಗೆ 200 ವರ್ಷ ಹಿಂದೆ ಅವನ ಕುರಿತಾಗಿ ಈ ಪ್ರವಾದನೆ ಉಂಟಾಯಿತು. ಹುಟ್ಟುವುದಕ್ಕೆ 200 ವರ್ಷ ಹಿಂದೆ ದೇವರು ಪ್ರವಾದಿಗಳ ಮೂಲಕ ಈತನ ಮೇಲೆ ಈತನ ಹೆಸರಿಟ್ಟು ಕರೆದೇನೆ, ಈತನ ಅಭಿಷೇಕಿಸಿದ್ದೇನೆ, ಈತನು ಭೂಮಿಯಲ್ಲಿ ಹುಟ್ಟುವಂತ ದಿನದಲ್ಲಿ ಈ ರೀತಿಯಾಗಿ ಮಾಡುತ್ತೇನೆ ಎಂಬುದಾಗಿ ಅವನು 200 ವರ್ಷ ಹಿಂದೆ ಹುಟ್ಟುವುದಕ್ಕೆ ಮುಂಚೆ ದೇವರು ಹೇಳ್ಬಿಟ್ಟು. ಹಲ್ಲೆಲೂಯಾ. ನಿನ್ನೆ ಹೇಳಿದ್ರೆ ಇವತ್ತು ನಮಗೆ ನೆನಪಿಲ್ಲ. ಹಲ್ಲೆಲೂಯಾ. ಎಷ್ಟು ಪಾಸ್ಟರ್ಗಳು ಬಂದರು ಕೂಡ ಒಂದು ವೇಳೆ ಪಾಸ್ಟರ್ ನನ್ನ ಬಗ್ಗೆ ಹೇಳ್ರಿ, ನನ್ನ ಬಗ್ಗೆ ಏನ, ಹೌದು ಅವತ್ತು ಯಾರು ಅವರು SPL ರಾಜ್ಕುಮಾರ್ ಬಂದಾಗ ನಿನಗೆ ಏನಾಗಿ ಹೇಳಿ ಹೋಗಿದ್ರ, ಅವರು ಹೋಗಿದ್ರು ಕರೆ, ಅವ್ರು ಹೇಳಿದ್ರು ಕರೆ, ಆಯ್ತು. ಪಾಸ್ಟರ್ ದೇವ ಪಾಸ್ಟರ್ ವರ್ಷ ಬರ್ತಾ ಇದ್ದಾರೆ, ನಿನಗೆ ಏನಾದರೂ ಹೇಳಿದ್ರ, ಹೌದು ಅವರು ಹೇಳಿದ್ರು. ಮತ್ತು ಯಾರ್ಯಾರು ಹೇಳಿದ್ರು, ನೀವು ಒಂದು ಚೀಟಿ ಹಾಕಿ ಹೋಗ್ರಿ, ನೀವೊಂದು ಚೀಟಿ ಹಾಕಿ. ಹಲ್ಲೆಲೂಯಾ. ಎಷ್ಟು ಹೇಳಿದ್ರು ನಾವು ನಾಳೆ ಏನು ಅದು ಹೇಳಿದಕ್ಕೆ 200 ವರ್ಷ ಹಿಂದೆ ಹೇಳಿದ್ರು, ಇನ್ನು ಹುಟ್ಟೇ ಇಲ್ಲ ಅದು. ಅದಕ್ಕೆ ಹೇಳಿದದನ್ನ ನಾನು ನೆರವೇರಿಸಿದ್ದೀನಿ. ಸ್ವಲ್ಪ ಮಗನೇ ನಿನ್ನ ಮೇಲೆ ನಾನು ಇಟ್ಟಂತ ವಿಷಯದಲ್ಲಿ ನಾನು ಎಷ್ಟು ಗಮನವಾಗಿ ಎಷ್ಟು ಕೆಲಸ ಮಾಡಕ್ಕೆ ರೆಡಿ ಆಗಿದ್ದೀನಿ ಅಂತ ಸ್ವಲ್ಪ ನನ್ನ ಅರ್ಥ ಮಾಡ್ಕೊಳ್ಳ ಅಂತಾರೆ ದೇವರು. ಸ್ವಲ್ಪ ಅರ್ಥ ಮಾಡ್ಕೊಳ್ಳ. ಯಾರ್ಯಾರನ್ನೂ ಅರ್ಥ ಮಾಡ್ಕೊಳ್ತಿ, ಶ್ರೀರಂಗ ನನ್ನನ್ನು ಯಾರು ಅರ್ಥ ಮಾಡಿಕೊಳ್ತಾನೆ ಇಲ್ಲ ಅಂತಿ, ನೀ ನನ್ನನ್ನೇ ಅರ್ಥ ಮಾಡಿಕೊಳ್ಳಿಲ್ಲ. ಎಷ್ಟು ಸತಿ ಇಲ್ಲಪ್ಪ, ಇವತ್ತು ಬಹಳ ದೇವರ ಪ್ರಸನ್ನತೆ ಬಹಳ ಐತಪ್ಪ, ಇವತ್ತು ಭಯಂಕರ ನಾನು ದೇವರ ಪ್ರಸನ್ನತೆನ ಹೊಂದಿಕೊಂಡಿನಿ. 72 hours ಇನ್ನು ಮೇಲೆ ಒಂದು ಚೂರು ಆ ಕಡೆ ಹೋಗ್ಬಾರ್ದು, ಈ ಕಡೆ ಹೋಗ್ಬಾರ್ದಪ್ಪ. ನಾನು ಏನು ಮಾಡಬೇಕು, ದೇವರಿಗಾಗಿ
I have decided to follow Jesus. I have decided. ಮತ್ತೆ ಏನೋ ಒಂದು ಚಾನಲ್ ಓಪನ್ ಆಯಿತು. ಚಾನಲ್ ಓಪನ್ ಆಯ್ತು ಅಷ್ಟೇ ಕರೆ. ಅಲ್ಲಿಂದ ಒಂದು ಕ್ಲೋಸ್ ಅಪ್ ಅಡ್ವರ್ಟೈಸ್ಮೆಂಟ್ ಬಂದು ಅಷ್ಟೇ ಕರೆ. ಹೋಗಿದ್ದು ಕಲಾಸ್. ಅಲ್ಲಿ ಸಮರ್ಪಣೆ ಹೋಯ್ತು. ಈಗ ಡಿಸೈಡ್ ಇಲ್ಲ. ಒಂದೇ ಡಿಸೈಡ್, ಈಕೆನ ಹೆಂಗಾದ್ರು ಮದುವೆ ಮಾಡುವುದೇ, ಹಾಗಾಗಿ ಹೋಗ್ಲಿ ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ಎಂತ ಡಿಸೈಡ್. ಇಟ್ಟಿರುವಂತ ಮಗಿಮೆ ಎಂಬುದು, ಇಟ್ಟಿರುವಂತ ವಾಗ್ದಾನ ಎಂಬುದು ಸ್ವಲ್ಪ ಒಂದು 500 ರೂಪಾಯಿ ಗಾಂಧಿ ತಾತ ನೋಟನ್ನ ಕಟ್ಟನ್ನ ಯಾರ ತೋರಿಸಿ ಅವರು ಅಂತ ನಗುವುದನ್ನು ನೋಡ್ಬಿಟ್ರೆ ಇವರು 32 ಹಲ್ಲು ಹೋಗಿತ್ತು. ಡಿಸೈಡ್ ಇಲ್ಲ, ಕಸೈಡ್ ಇಲ್ಲ. ತಾತ ಇದ್ರನ್ನೇ ಸಂತೋಷ. ಹಲ್ಲೆಲೂಯಾ. ತಾತ ಇದ್ರ ಸ್ಥಳಕ್ಕೆ ಹೋಗ್ಬಿಡೋದು. ದೇವರ ನಮಗೆ ಸ್ತೋತ್ರ. ಗಮನಿಸ್ರಿ, ಅಪ್ಪ ನಿನ್ನ ನನ್ನ ವಿಷಯದಲ್ಲಿ ನನಗೆ ಮಾತು ಕೊಟ್ಬಿಟ್ಟು ಅದನ್ನ ನೆರವೇರಿಸುವುದಕ್ಕೆ ರಾತ್ರಿ ಹಗಲು ಮಲಗುತ್ತಾ ಇಲ್ಲ, ಚಾರಕ್ಕೆ ಬಿಡಲ್ಲ. ನಮಗೆ ವಾಗ್ದಾನ ಕೊಟ್ಟಂತ ದೇವರು ಅದನ್ನು ನೆರವೇರಿಸುವ ತನಕ ಆತನು ನಿದ್ರಿಸುವುದೇ ಇಲ್ಲ. ನಮಗೆ ನಿತ್ಯ ಅಂದ್ರೆ ಹಲ್ಲೆಲೂಯಾ. ಹಾಗೆ ನೆಲದ ಮೇಲೆ ಮಣಗಿ ಆಕಾಶ ನೋಡ್ಬಿಟ್ರೆ ವಾಟ್ ಅ ಬ್ಯೂಟಿಫುಲ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸರಿ, ನಾನು ಇವ್ರ ಬಗ್ಗೆ ಮಾತಾಡಕ್ಕೆ ಆಗೋದಿಲ್ಲ, ಟೈಮ್ ಮುಗೀತು ನನಗೆ. ಸ್ವಲ್ಪ ಹೇಳ್ತೀನಿ ನೋಡಿ, ಗಮನಿಸೋಣ. ಯೆಶಾಯ ಪ್ರವಾದನೆ ಪುಸ್ತಕ 45ನೇ ಅಧ್ಯಾಯ 1ನೇ ವಾಕ್ಯ 2ನೇ ವಾಕ್ಯ ಹೇಳುತ್ತೆ, ಕೋರೆಷನಿಗೆ ಈಗನ್ನುತ್ತಾನೆ, ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು, ತಾಮ್ರ ಕದಗಳನ್ನು ಅಗುಳಿಗಳನ್ನು ಮುರಿದು ಬಿಡುವೆನು, ನಿನ್ನ ಹೆಸರಿಡಿದು ಕರೆಯುವ ಯೆಹೋವನು ನಾನೇ ಎಂಬುದಾಗಿ ಹೇಳ್ತಾನೆ. ಏನ್ ಮಾಡ್ತಾನೆ ದೇವರು? ಯಪ್ಪ, ನಿನ್ನ ದರ್ಶನ ಕೊಟ್ಟಿದ ಮೇಲೆ ನಿನ್ನ ದರ್ಶನದಲ್ಲಿ ನೀನು ಹೋಗದಂಗೆ, ನನ್ನ ವಾಗ್ದಾನ ನಿನ್ನಲ್ಲಿ ನೆರವೇರದಂಗೆ ಸೈತಾನು ಅನೇಕವಾದ ದಿಣ್ಣೆಗಳನ್ನು ಇರ್ತಾನೆ. ಅದನ್ನು ಸಮ ಮಾಡುತ್ತೇನೆ. ದಿಣ್ಣೆಗಳು ಬರ್ತದೆ, ಅಡ್ಡಿಗಳು ಬರ್ತದೆ. ಅದು ಯಾವ ರೀತಿಯಲ್ಲಿ ಬದುಕು ಬಾಳಿನ ಡಂಬ ರೂಪದಲ್ಲಿ ಬರ್ತದೋ, ಅಲ್ಲಿ ಅಥವಾ ತಿರಸ್ಕಾರದ ರೂಪದಲ್ಲಿ ಬರ್ತದೋ, ಅಥವಾ ಸೋಲಿನ ರೂಪದಲ್ಲಿ ಬರ್ತದೋ, ಅಥವಾ ಮಾನಸಿಕ ಆಗುವಂಥ ರೂಪದಲ್ಲಿ ಬರ್ತದೋ. ಸುಮ್ಮನೆ ನಮ್ಮ ಮಕ್ಕಳು, ನೀವಲ್ಲ ಬೇರೆಯವ್ರಿಗೆ ಹೇಳ್ತೀನಿ, ಸುಮ್ಮನೆ ಮಾನಸಿಕ ಬರ್ತಾರೆ. ಈ ಹೆಂಗಂತ ನಮ್ಗೆ ಗೊತ್ತಾಗ್ತಲ್ಲ ಅದು. ಹಲ್ಲೆಲೂಯಾ. ಹೆಸರಿಡಬೇಕು, ಮಾನಸಿಕ ಮಂಡೇಲ. ಹೊಸದಾಗಿ ಹೆಸರಿಡ್ಬಿಟ್ಟು. ಹಲ್ಲೆಲೂಯಾ. ಇವ್ರು ನಗೋದು ನೋಡಿದ್ರೆ ಯಾರ ಕೈ ಇಟ್ಟಾರೇನೋ ಗೊತ್ತಿಲ್ಲ. ಸ್ತೋತ್ರ. ನೋಡಿ, ದಿಣ್ಣೆಗಳು ಬರುತ್ತೆ. ದಿಣ್ಣೆಗಳು ಮಾತ್ರ ದೊಡ್ಡ ಕಬ್ಬಣದ ಕೇಟುಗಳಲ್ಲಿ ಏನು ಹಾಕ್ತಾ ಗೊತ್ತಾ? ಅಗುಳಿಗಳನ್ನು ಅಂದ್ರೆ ಏನರ್ಥ ಹೇಳಿ? ಅಗುಳಿ ಅಂದ್ರೆ ಏನು? ಅಗುಳಿ ಅಂದ್ರೆ ಏನು? ಕೀಲಿ. ಅಗುಳಿಗಳಂದ್ರೆ ಗೇಟ್ಗೆ ಕಬ್ಬಣದ ಗೇಟಲ್ಲ, ಅದು ಏನಂತ? ತಾಮ್ರದ ಕದಗಳು. ಅಷ್ಟು ಸ್ಟ್ರಾಂಗ್ ಆಗಿ ಸೈತಾನು ನಿನ್ನ ದರ್ಶನದಲ್ಲಿ ಹೋಗಬಾರ್ದಂತ ದೊಡ್ಡ ಲಾಕ್ ಹಾಕಿದಾನೆ. ಹಲ್ಲೆಲೂಯಾ. ಈಗ ದೇವರು ಈ ತಿಂಗಳಲ್ಲಿ ಎಲ್ಲ ಲಾಕ್ ಬಿಚ್ಚುತ್ತಾರೆ. ಹಲ್ಲೆಲೂಯಾ. ಸೈತಾನ ಕೆಲವರಿಗೆ ಫೇಸ್ಬುಕ್ ಅಲ್ಲಿ ಲಾಕ್ ಹಾಕಿದಾನೆ, ಕೆಲವರಿಗೆ ಯೂಟ್ಯೂಬ್ ಅಲ್ಲಿ ಲಾಕ್ ಹಾಕಿದಾನೆ, ಕೆಲವು ಹುಡುಗಿಯರಲ್ಲಿ ಲಾಕ್ ಹಾಕಿದಾನೆ, ಕೆಲವು ಹುಡುಗರಲ್ಲಿ ಲಾಕ್ ಹಾಕಿದಾನೆ. ನಾನು ಹೇಳ್ತೀನಿ ಕೇಳಿ, ನಿನ್ನನ್ನು ಯಾವ ವಿಷಯದಲ್ಲಿ ಲಾಕ್ ಹಾಕಿದಾನೋ ಗೊತ್ತಿಲ್ಲ, ಬಟ್ ಲಾಕ್ ಎಲ್ಲ ನಾಶವಾಗುತ್ತೆ. ಪಾಪ ಒಬ್ಬಕ್ಕೆ ಉಳಿಬೇಕಂದ್ರೆ ಬಿಟ್ಬಿಡು, ಒಬ್ಬನು ಉಳಿಬೇಕಂದ್ರೆ ಬಿಟ್ಬಿಡು. ಅವನ ಮರಣಕ್ಕೆ ನೀನು ಕಾರಣ ಆಗಬೇಡ, ಅವನ ಸಾವಿಗೆ ನೀನು ಕಾರಣ ಆಗಬೇಡ. ಹಲ್ಲೆಲೂಯಾ. ದೇವರು ಏನ್ ಮಾಡ್ತಾರೆ? ಎತ್ತರ ನಿಂದಿತ್ತಿ ಕುಳಿ ಹಾಗಿದ್ದು ಏನ್ ಮಾಡ್ತಾರೆ? ಹೊರಗೆ ಹಾಕಿ ಸಮಾಧಿ ಮಾಡಿ ನೆಟ್ಗೋಗು.
ಇನ್ಮೇಲೆ ಇದು ಸಮಾಧಿಯಿಂದ ಎದ್ದು ಬರುವುದೇ ಇಲ್ಲ. ಒಂದು ದೊಡ್ಡ ಕಟ್ಟಿಂಗ್ ಮಾಡಿ ಲಾಸ್ಟಿಗೆ ಬಂದು ನಿಮ್ಮನ್ನ ಮುಗಿಸೇ ಬಿಡ್ತೀನಿ. ಟೈಮ್ ಆಯಿತು, ಲಾಸ್ಟಿಗೆ ಬರೋಣ. ದೇವರು ಹೇಳಿರೋದನ್ನ ಹೇಗೆ ನೆರವೇರಿಸಿದನು ಎಂಬುದಾಗಿ ನಾನು ಹೇಳಿದೆ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಾಕ್ಯ ಓದು. ಆಲ್ರೆಡಿ ಹೇಳಿದ್ರೆ ಇದನ್ನು ಗಮನಿಸಿ. ಅಪೊಸ್ತಲರ ಕೃತ್ಯಗಳು 1:8. ಆದರೆ ಪವಿತ್ರ ಆತ್ಮ ನಿಮ್ಮ ಮೇಲೆ ಬರಲು, ಪವಿತ್ರ ಆತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ. ಇವನು ಸುಮಾರು ಡೀಪ್ ಸ್ಟಡಿ ಅಂದಾನೆ. ದೇವರು ಡೀಪ್ ಫ್ರಿಜ್ನಲ್ಲಿ ಇಟ್ಬಿಡ್ತೀನಿ ನಾನು ಎಲ್ಲ ಬಿಟ್ಬೇಡ. ಸೈತಾನ ಎಷ್ಟು ಹೊಟ್ಟೆಗಿಚ್ಚು ನೋಡ. ಅಲ್ಲೇಲೂಯ, ಮೈಕ್ ಇಲ್ಲದಿದ್ರು ಮಾತಾಡ್ತೀವಿ. ಆಮೇಲೆ ನೋಡಿ, ಡೀಪ್ ಅಂತ ಹೇಳಿ ನಿನ್ನ ಎಲ್ಲಿ ಇಟ್ಬಿಡ್ತಾನೆ. ಸತ್ತವರನ್ನ ಹಾಸ್ಪಿಟಲ್ ಅಲ್ಲಿ ಒಂದು ಫ್ರಿಜ್ ಅಲ್ಲಿ ಇಡ್ತಾರೆ, ಡೀಪ್ ಫ್ರಿಜ್ನಲ್ಲಿ. ಅಲ್ಲೇಲೂಯ, ಎಲ್ಲ ಬಿಟ್ಬಿಡು ಮಗ. ಈಗ ನಿನ್ನ ವಾಗ್ದಾನವನ್ನ ನಾನು ಹೇಳುತ್ತೇನೆ, ಅದಕ್ಕೆ ನೀನ್ ಏನ್ ಮಾಡ್ಬೇಕಂತ ಹೇಳ್ತಾರೆ. ಓದಮ್ಮ. ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿ, ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ನನಗೆ ನೀವು ಯಾರಾಗಿರಬೇಕು? ಸಾಕ್ಷಿಗಳಾಗಿ ಇರಬೇಕು ಅಂತ ದೇವರು ಹೇಳಿದನು. ಅಲ್ಲೇಲೂಯ. ಪರಿಶುದ್ಧ ಆತ್ಮನಿಗಾಗಿ ಕಾದುಕೊಂಡಿರು. ದೇವರ ಸಮ್ಮುಖದಲ್ಲಿ ಬಾ. ನಿನ್ನ ದರ್ಶನ ಏನೆಂದ ನಿನಗೆ ತಿಳಿಸುವವನು, ನಿನಗೆ ಬೋಧಿಸುವವನು, ನಿನ್ನ ಒಂದು ಹೆಜ್ಜೆಯಲ್ಲಿಯೂ ನಿನ್ನ ಸಂಗಡ ಇದ್ದು ನಿನಗೆ ಸಹಾಯ ಮಾಡಿ ನಿನಗೆ ಜಯ ಕೊಡುವಂತ ಆ ದೇವರ ಬಲಿಷ್ಠವಾದ ಆತ್ಮನು ನಿನ್ನ ಮೇಲೆ ಬಂದ ಕೂಡಲೇ ಒಂದು ನಡೆಯುತ್ತೆ. ನಿನ್ ಜೀವ ಮಾಡವಲ್ಲ, ನನಗೆ ಸಾಕ್ಷಿಯಾಗಿ ಮಾತ್ರ ಅಲ್ಲ, ನಾನು ನಿನ್ನ ಮೇಲೆ ಇಟ್ಟಿರುವಂತ ಎಲ್ಲ ದರ್ಶನವು ನೆರವೇರುತ್ತೆ. ಎಷ್ಟು ವರ್ಷದಲ್ಲಿ ನೆರವೇರಿದಂತ ಬೈಬಲ್ ಸ್ಟಡಿಗೆ ಬಂದವರಿಗೆ ಗೊತ್ತು. ಎಷ್ಟು ವರ್ಷದಲ್ಲಿ ನೆರವೇರಿತದು? 30 ವರ್ಷದಲ್ಲಿ ದೇವರು ದರ್ಶನವನ್ನ ನೆರವೇರಿಸಿದ. ಅಲ್ಲೇಲೂಯ. ಇನ್ನೊಂದು ವಾಕ್ಯ ದೇವರು ಹೇಳ್ತಾರೆ ನೋಡಿ. ದೇವರು ಹೇಳಿದನ್ನು ನೆರವೇರ್ತಾ ಇಲ್ವಾ? ನೆರವೇರಿತು. ಆ ನಂತರ ಶಿಷ್ಯರ ಜೀವಿತದಲ್ಲಿ ಇದಕ್ಕೆ ಗಮನ ಕೊಡುವುದಕ್ಕೆ ಟೈಮ್ ಇಲ್ಲ, ಕೊಟ್ಟು ಇಲ್ಲ. ಅಪ್ಪ ಏನ್ ದರ್ಶನದಲ್ಲಿ ಕೊಟ್ಟಾನೋ ಅದೇ ಫೋಕಸ್, ಅದುವೇ ರಾತ್ರಿ ಹಗಲು ಅವರ ಪ್ರಾರ್ಥನೆಯಲ್ಲಿ ವ್ಯತ್ಯಾಸ. ಪೇತ್ರ 1 ತಾಸು ಕೂಡ ಪ್ರಾರ್ಥನೆ ಮಾಡುವುದಿಗೆ ಆಗಲೇ ಇದ್ದವನು ಪರಿಶುದ್ಧ ಆತ್ಮನು ಬಂದಾಗ ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ. ಅವನು ಹೇಳ್ತಾನೆ, ನಾನು ಪ್ರಾರ್ಥಿಸಬೇಕು, ಉಪದೇಶ ಮಾಡಬೇಕು, ಪ್ರಾರ್ಥಿಸಬೇಕು, ಉಪದೇಶ ಮಾಡಬೇಕು. ಅದೇ ಅವನ ಜೀವನ ಪೂರ್ತಿ ನಡೀತಾ ಇತ್ತು. ಈಗ ಇನ್ನೊಂದು ದೇವರು ಹೇಳಿದರು ನೋಡೋಣ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 12ನೇ ವಾಕ್ಯ ಹೋದಮ್ಮ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ನಾನು ನಡೆಸಿದ ಕ್ರಿಯೆಗಳನ್ನು ತಾನು ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ಗಮನಿಸ್ರಿ, ಯೇಸುವನ್ನ ನಂಬುವಾಗ ಏನ್ ಸಿಗ್ತದಂದ್ರೆ, ಯೇಸು ಈ ಭೂಮಿಯಲ್ಲಿ ಮನುಷ್ಯ ಅವತಾರದಲ್ಲಿ ಬಂದಾಗ ಏನೆಲ್ಲ ಆತನು ನಡೆಸಿದಾನೋ ಅದನ್ನು ನಡೆಸುತ್ತಿ. ಅದಕ್ಕಿಂತ ಏನಂದಪ್ಪ, ಮಗತ್ತಾದ ನಾನು ಮಾಡಿರೋದಕ್ಕಿಂತ ನನ್ನ ಮಗಳೇ ಸ್ವಾಮಿಗೆ ಸ್ವಲ್ಪ ಒಟ್ಟಗಿಚ್ಚಿಲ್ಲ. ಇವತ್ತು ಭಾಷಣ ನಡೆಸ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಇಲ್ಲಿ ಹೋಗಿ ನಾನು ನಡೆಸುವಂತ ಮಕ್ಕಳು ನೀವು ಹೋಗಿ ನನಗಿಂತ ಹೆಚ್ಚಾಗಿ ಅದ್ಭುತ ಮಾಡಿದ್ರೆ ನನಗೇನಾಗುತ್ತೆ? ಹೊಟ್ಟೆಗಿಚ್ಚು ಬರ್ತದ? ಹೊಟ್ಟೆಗಿಚ್ಚು ಬಂದ್ರೆ ನಾನು ಪಾಸ್ಟರಾಗಿ ಇರುವುದಕ್ಕೆ ಯೋಗ್ಯನೇ ಇಲ್ಲ. ನನಗೆ ಖುಷಿ ಆಗಬೇಕು, ಅದುವೇ ತಂದೆಯ ಹೃದಯ. ಹಲ್ಲೆಲೂಯಾ. ಯೇಸುಸ್ವಾಮಿ ಹೇಳಿದ್ರು, ನಾನು ಮಾಡಿದಂತ ಕೃತ್ಯಗಳನ್ನ ನೀವು ಮಾಡ್ತೀರಿ, ಇದಕ್ಕಿಂತ ಮಗತ್ತಾದ ಕಾರ್ಯಗಳನ್ನ ಮಾಡ್ತೀರಿ. ಈಗ ನೋಡಿ, ಯೇಸುಸ್ವಾಮಿ ಭೂಮಿಯಲ್ಲಿ ಮನುಷ್ಯನಾಗಿರುವಾಗ 3 ಭಾಷೆ ಮಾತಾಡಿದ್ರು. 3 ಭಾಷೆ, ಇಬ್ರಿಯ ಭಾಷೆ, ಅರಾಮಿಕ್ ಭಾಷೆ, ಗ್ರೀಕ್ ಭಾಷೆ. 3 ಭಾಷೆ ಮಾತಾಡಿದ್ರು. ಈಗ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ನೀನು 9ರಿಂದ 11 ವಾಕ್ಯ ತನಕ ಓದಿ ನೋಡಿದ್ರೆ 120 ಮಂದಿ ಇದ್ದಾರೆ. ಎಷ್ಟು ಭಾಷೆ ಮಾತಾಡಿದ್ರು ಅಂತ ಸ್ವಲ್ಪ ಓದಿ ನೋಡ್ರಿ. ಸುಮಾರು 16 ಭಾಷೆಗಿಂತ ಹೆಚ್ಚಾಗಿ ಮಾತಾಡಿದ್ರು. ಯೇಸು ಮಾತಾಡಿದ ಎಷ್ಟು ಭಾಷೆ? 3 ಭಾಷೆ. ಶಿಷ್ಯರು ಮಾತಾಡಿದ ಭಾಷೆ ಎಷ್ಟು ಭಾಷೆ? 16. ಅದಕ್ಕೆ ಇಡೀ ಜಗತ್ತಲ್ಲ ದೇವರು ಅವರನ್ನ ಕರೆದುಕೊಂಡು ಹೋಗಿ ಬಲಿಷ್ಠವಾಗಿ ದೇವರು
ಒಬ್ಬ ಅಲ್ಲಿ ಇರುವುದಕ್ಕೆ ಹೇಳ್ತಾರೆ. ಅದನ್ನ ಕೇಳಿದ ಕೂಡಲೇ ಯಪ್ಪ, ನಾವು ಅಲ್ಲಿಂದ ಇಲ್ಲಿಂದ ಬಂದವರು, ನಮ್ಮ ಭಾಷೆ ಇವ್ರಿಗೆ ಹೆಂಗ್ ಗೊತ್ತಾಯ್ತು? ಇವ್ರು ಗಲಿಲೇ ಇದ್ದಾನೆ, ಹೆಂಗೆ ಈ ಭಾಷೆನ ಮಾತಾಡ್ತಾ ಇದ್ದಾರೆ? ಸೇವಕರು ಒಬ್ಬರು ಉಂಟು ಬೆಂಗಳೂರು ಪಟ್ಟಣದಲ್ಲಿ, ಅವ್ರೀಗ ಇದ್ದಾರೆ ನನಗೆ ಗೊತ್ತಿಲ್ಲ, ಬಟ್ ದೇವ ಭಾಷೆಗೆ ಬಹಳ ಹತ್ತಿರವಾದ ವ್ಯಕ್ತಿ. ಅವರು ಎಂಥ ದೇಶಕ್ಕೆ ಹೋಗಲಿ, ಆ ದೇಶದಲ್ಲಿ ಹೋಗಿ ಫ್ಲೈಟ್ ಇಳಿದು ಅವರು ಶೂವನ್ನ ಅಥವಾ ಚಪ್ಪಲಿಯನ್ನು ಬಿಚ್ಚಿ ಆ ನೆಲದಲ್ಲಿ ಕಾಲಿಟ್ಟು ಕೈಯನ್ನು ಮೇಲಕ್ಕೆ ಎದ್ದು ಪ್ರಾರ್ಥಿಸುವಾಗಲೇ ಆ ದೇಶದ ಭಾಷೆ ಅವ್ರಿಗೆ ಬಂದ್ಬಿಡ್ತದೆ. ಅಲ್ಲೇನು ಎಂಥ ದೇಶಕ್ಕೆ ಹೋಗಲಿ, ಎಂಥ ದೇಶದಲ್ಲಿ ಹೋಗಿದ್ರು ಅವರಿಗೆ ಟ್ರಾನ್ಸ್ಲೇಟ್ ಬೇಕಾಗಿಲ್ಲ. ಅವರ ಮದರ್ ಟ್ಯಾಂಗ್ ಇದೇ ಅಪ್ಪ ಹೇಳಿದಂಥದ್ದು. ನನ್ನನ್ನು ನಂಬುವವನು, ನನ್ನ ವಾಗ್ದಾನವನ್ನು ನಂಬುವವನು, ನನ್ನ ದರ್ಶನವನ್ನು ನಂಬುವವನು, ನನ್ನನ್ನು ನಂಬುವವನು ನನಗಿಂತ ಮಹತ್ ಕಾರ್ಯಗಳನ್ನು ಮಾಡುತ್ತಾನೆ. ನೋಡಿ, ಒಂದು ವಾಕ್ಯ ನಾನು ತೋರಿಸ್ತೇನೆ. ಮಾರ್ಕ ಸುವಾರ್ತೆ 16ನೇ ಅಧ್ಯಾಯ 17ನೇ ವಾಕ್ಯ. ಒಂದು 5 ನಿಮಿಷ ಟೈಮ್ ಅಷ್ಟೇ, ಮುಗಿಸ್ತೀನಿ, ಹೆಚ್ಚಿಗೆ ಹೋಗಂಗಿಲ್ಲ. ಗಮನಿಸು. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಹೇಳಿ. ಮಗಳೇ, ಮಾರ್ಕ ಸುವಾರ್ತೆ 16:17. ಓ ರೈಟ್, ನೀನು ಹೇಳಿದ್ದು ಕರೆಕ್ಟೇ. ಓಕೆ, ನಂಬುವುದರಿಂದ ಈ ಸೂಚಕ ಕಾರ್ಯಗಳು ನಡೆಯುವವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು. ರೈಟ್, ಹೊಸ ಭಾಷೆ. ಯೇಸು ಸ್ವಾಮಿ ಅನ್ಯ ಭಾಷೆ ಮಾತಾಡಿದ್ರು ನನಗೆ ಗೊತ್ತಿಲ್ಲ, ಭಾಷೆಗೆ ಆತನೇ ಇದು. ಅದರ ಭೂಮಿಯಲ್ಲಿ ಮನುಷ್ಯನಾಗಿದ್ದಾಗ ಆತನು ಅನ್ಯ ಭಾಷೆ ಮಾತಾಡಿದ್ರು ಗೊತ್ತಿಲ್ಲ. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ನಂಬುವವರು ಈ ಭೂಮಿಯಲ್ಲಿ ಏನು ಮಾಡ್ತಾರೆ? ಹೊಸ ಭಾಷೆಯನ್ನು ಮಾತಾಡ್ತಾರೆ. ಪೌಲ ಅಪೊಸ್ತಲರ ಕುರಿತಾಗಿ ನೀವು ನೋಡಿದ್ರೆ, ಪೌಲ ಅಪೊಸ್ತಲರು ಅನ್ಯ ಭಾಷೆಯಲ್ಲಿ 10,000 ಭಾಷೆ ಲೆಕ್ಕ ನೋಡಿ. ಅನ್ಯ ಭಾಷೆಯಲ್ಲಿ ಮಾತ್ರ ಈ ಲೋಕದಲ್ಲಿ, ಜಗತ್ತಲ್ಲಿ. ಸೊ ಐ ಥಿಂಕ್ ನನಗೆ ತಿಳಿಯುವಂಥ ರೀತಿಯಲ್ಲಿ 4,500 ಎಷ್ಟೋ ಗೊತ್ತಿಲ್ಲ, ಅಷ್ಟೇ ಭಾಷೆಗಳು ಉಂಟು. ಆದರೆ ಪರಲೋಕದ ಭಾಷೆ, ಅನ್ಯ ಭಾಷೆ. ಪೌಲ ಅಪೊಸ್ತಲನು ಎಷ್ಟು ಭಾಷೆ ಬರೀತಾನೆ? ಕನ್ನಡ ಬೈಬಲಲ್ಲಿ ಹೇಳುತ್ತೆ 10,000, ತಮಿಳ್ ಬೈಬಲ್ ಹೇಳುತ್ತೆ 16,000. ಅಲ್ಲೇಲೂಯ, ಪ್ರೈಸಲ. ಯೇಸು ಮಾತಾಡಿದ್ರೆ ಇಲ್ಲೋ, ಆದರೆ ನಂಬುವನಿಂದ ಅಲ್ಲೇಲೂಯ ಮಹತ್ ಕಾರ್ಯಗಳನ್ನ ನಡೆಸುವಂತ ದೇವರು. ಇನ್ನೊಂದು ವಾಕ್ಯ, ಮತ್ತಾಯ ಸುವಾರ್ತೆ 14:36 ಓದಮ್ಮ. 14:36. ನಿನ್ನ ಉಡುಪಿನ ಗೊಂಡೆಯನ್ನಾದರೂ ಮುಟ್ಟಗೊಡಿಸಬೇಕೆಂದು ಬೇಡಿಕೊಂಡರು. ಈಗ ಜನರು, ದೇವರೇ ಜಾಸ್ತಿ ಜನ ಇದ್ದಾರೆ, ಈಗ ಎಲ್ಲರ ಕೈ ಇಟ್ಟು ನೀವು ಪ್ರೇಯರ್ ಮಾಡಿದ್ರೆ ಎಲ್ಲರೂ ಸುಸ್ತಾಗ್ಬಿಡ್ತಾರೆ, ಅಷ್ಟು ಜನ ಇದ್ದಾರೆ. ಒಂದೇ ಒಂದು, ದೇವರೇ ನಿನ್ನ ಬಟ್ಟೆಯನ್ನು ಅವರು ಮುಟ್ಟಿ ಹೋಗುವುದಕ್ಕೆ ಅನುಮತಿ ಕೊಡು ಅಂತ. ಯಾಕಂದ್ರೆ ಒಬ್ಬ ಹೆಣ್ಮಗಳು ಮುಟ್ಟಿ ಅದ್ಭುತ ಹೊಂದಿಕೊಂಡ. ಸೊ ಬಟ್ಟೆಯನ್ನು, ವಸ್ತ್ರವನ್ನು ಮುಟ್ಟಿ ಹೋಗುವುದಕ್ಕೆ ಅನುಮತಿ ಕೊಡ ಅಂದಾಗ ಏನ್ ನಡೆದಿತ್ತು? ಹೋದಮ್ಮ, ಮುಟ್ಟಿದವರೆಲ್ಲರೂ ಸ್ವಸ್ಥರಾದರು. ಮುಟ್ಟಿದವರು, ಯೇಸು ಸ್ವಾಮಿ ಬಟ್ಟೆ ಮುಟ್ಟಿದರೆ ಅದ್ಭುತ ನಡೆದಿತ್ತು. ಈಗ ಯೇಸು ಸ್ವಾಮಿ ಶಿಷ್ಯನು ಪೇತ್ರನ ವಿಷಯದಲ್ಲಿ ಈ ಅದ್ಭುತ ಕಾರ್ಯಗಳು ಯಾವ ರೀತಿಯಾಗಿ ನಡೀತದೆ ಗಮನಿಸೋಣ. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 15ನೇ ವಾಕ್ಯ ಓದಮ್ಮ. ಹೀಗಿರುವುದರಿಂದ ಜನರು ರೋಗಿಗಳನ್ನು ತೋಲಿಗಳ ಮೇಲೆಯೂ ಹಾಸಿಗೆಗಳ ಮೇಲೂ ಇಟ್ಟು ಪೇತ್ರನು ಬರುವಾಗೆ ಅವನ ನೆರಳು ಇರುವಲ್ಲಿ. ಇಲ್ಲಿ ಏನೋ ಪೇತ್ರ ಯಾಕೆ? ಯೇಸು ಸ್ವಾಮಿಗೆ ಬಟ್ಟೆ ಮುಟ್ಟಿದ್ರೆ ವಾಸಿ. ಈಗ ಪೇತ್ರ ನೆರಳು ಬಟ್ರೆ ಸಾಕು. ಅಲೇಲೂಯ, ಅಲೇಲೂಯ, ಅಲೇಲೂಯ. ಅದಕ್ಕೋಸ್ಕರ ಪೇತ್ರ, ನಾನು ಯೇಸು ಸ್ವಾಮಿಗಿಂತ ನೋಡಿದ್ರೆ ಯೇಸು ಸ್ವಾಮಿ ಬಟ್ಟೆ ಮುಟ್ಟಿದ್ರೆ ನನಗೆ ನೆರಳೇ ಮುಟ್ಟಿದ್ರನ ಎಷ್ಟು ಅದ್ಭುತ ನಡೆದ್ರು. ಅಪ್ಪ, ಕನಿಷ್ಠನು, ದ್ರೋಗಿ, ತಿರಸ್ಕಾರ ಮಾಡಿದವನು, ಯಾರೆಂಬುದಾಗಿ ಅರಿಯನೆಂಬುದಾಗಿ ನಿಮ್ಮ ಮೇಲೆ ಸುಳ್ಳಾಗಿ ಹೇಳಿದವನು, ಎಲ್ಲ ಮಹಿಮೆಗೆ ನೀನೇ, ಎಲ್ಲ ಘನತೆಗೆ ನೀನೇ, ಎಲ್ಲ ಅದ್ಭುತಗಳಿಗೆ ನೀನೇ, ನಾನ್ ದ್ರೋಗಿ, ನೀನೇ ಎಲ್ಲ ಮಾಡಿದೆ. ನೋಡಿ, ಅದನ್ನ ನಂಬಿದಂತ ಶಿಷ್ಯನು ಯೇಸು ಸ್ವಾಮಿ ಬಟ್ಟೆ ಮುಟ್ಟಿದ್ರೆ ಸ್ವಸ್ಥತೆ. ಯೇಸು ಸ್ವಾಮಿಯ ಶಿಷ್ಯನ ನೆರಳು, ಆ ನೆರಳಲ್ಲಿ ವ್ಯಾಧಿಸ್ತರು ಎಂತೆಂಥ ಜನರನ್ನ, ಎಂತೆಂಥ ರೋಗಿಗಳನ್ನ, ಎಂತೆಂಥ ದೆವ್ವ ಹಿಡಿದವರನ್ನ ತಂದು ಇಟ್ಟರೆ ಅವರಿಗೆ ಅದ್ಭುತ. ಕರೆಗಳ ತಟ್ಟಿ ಅಲೆಲೂಯ, ಕಂಗಳು ಮುಚ್ಚಿದವರ ಎಲ್ಲ ಹೇಳಿದಂಥ ಅತಿ ಶ್ರೇಷ್ಠವಾದ ವಾಗ್ದಾನದಲ್ಲಿ
ಒಂದೂ ತಪ್ಪಿ ಹೋಗಲಿಲ್ಲ, ಎಲ್ಲ ನೆರವೇರಿತ್ತು. ಮಗಳೇ, ನಿನ್ನ ಜೀವಿತದಲ್ಲಿ ಕೂಡ ನಾನು ನಿನಗೆ ಹೇಳಿದಂಥ ಅತಿಶ್ರೇಷ್ಠವಾದ ವಾಗ್ದಾನಗಳಲ್ಲಿ ಒಂದೂ ತಪ್ಪಿ ಹೋಗುವುದಿಲ್ಲ. ನಂಬುತ್ತೀಯಾ? ನಂಬುವವರು ಮಾತ್ರ ಅಪ್ಪ, ನಾನು ನಂಬುತ್ತೇನೆ ಅಯ್ಯ, ನಾನು ನಂಬುತ್ತೇನೆ ಯೇಸುವೇ, ನಾನು ನಂಬುತ್ತೇನೆ ಅಪ್ಪ. ಯೇಸುವೇ ಮನುಷ್ಯ ಶಬ್ದ ಅಲ್ಲ ಇದು, ನನ್ನ ಕರ್ತನ ವಾಕ್ಯ, ನನ್ನ ದೇವರ ಶಬ್ದ. ನನ್ನ ಜೀವಿತದಲ್ಲಿ ಕರ್ತನೆ ಹಲ್ಲೆಲೂಯ, ನೀನು ಹೇಳಿದದೆಲ್ಲ ಎಲ್ಲವೂ ನೆರವೇರುತ್ತೆ. ಒಂದು ಕೂಡ ತಪ್ಪಿ ಹೋಗುವುದಿಲ್ಲ, ನಾನು ಹೆದರಿ ಭಯಪಟ್ಟು ಏನಾದರೂ ನಿನ್ನ ವಾಗ್ದಾನಕ್ಕೆ ವಿರುದ್ಧವಾಗಿ ಡಿಸಿಷನ್ ತಗೊಂಡಿದ್ರೆ ಕ್ಷಮಿಸೇಸುವೆ. ನನ್ನ ಅಪನಂಬಿಕೆಯನ್ನು ಕ್ಷಮಿಸು, ನನ್ನಲ್ಲಿ ನಂಬಿಕೆ ಹೆಚ್ಚಾಗುವಂತೆ ನನ್ನ ಆಶೀರ್ವದಿಸು. ಕೇಳಿ ಅಪ್ಪ, ನಿನ್ನ ಚಿತ್ತವೇ ನನ್ನ ಆಧಾರವು, ನಿನ್ನ ಪಾದದ ಬಳಿಯಲ್ಲೇ ನಾ ಎಂದೆಂದು ಇರುವೆನು. ಅಪ್ಪ, ನಿನ್ನ ಚಿತ್ತವೇ ನನ್ನ ಆಧಾರವು, ನಿನ್ನ ಪಾದದ